ಶರಣಾಮೃತ ಚೈತನ್ಯವರ ಮುಖೇನ ಏನು ಅಂದರೆ ಅಮ್ಮ ನನಗೆ ಯಾವಾಗಲೂ ಪ್ರತಿ ವರ್ಷ ಒಂದು ನಿರ್ದೇಶನ ಕೊಡೋದು, ನಾನು 26ನೇ ತಾರೀಕು ಸಾಯಂಕಾಲ ವೇದಿಕೆ ಮೇಲೆ ಭಜನೆಗೆ ಅಂತ ಕುಳಿತಾಗ ಎಲ್ಲ ದೇಶಗಳಿಂದಲೂ ಎಲ್ಲ ನನ್ನ ಮುದ್ದು ಮಕ್ಕಳ ಮುಖವನ್ನು ನಾನು ನೋಡಬೇಕು. ಹೆತ್ತ ತಾಯಿಗೆ ಅವಳ ಜನ್ಮದಿನ, ಅವಳಿಗೆ ಮಕ್ಕಳು ಏನು ಕೊಡಬೇಕಾಗಿಲ್ಲ, ತಾನು ಅತ್ಯಂತ ಕಷ್ಟಪಟ್ಟು ಪ್ರೀತಿಯಿಂದ ಹೆತ್ತು ಸಲಹಿದ ಮಕ್ಕಳು ತನ್ನ ಜೊತೆ ಇದ್ರೆ ಸಾಕು. ಅದೇ ಅವರಿಗೆ ಅತ್ಯಂತ ದೊಡ್ಡದಾದಂತಹ ಅತ್ಯಂತ ಆನಂದ ಕೊಡುವಂತಹ ಜನ್ಮದಿನ ಉಡುಗೊರೆ. ಅದನ್ನೇ ಅಮ್ಮ ಪ್ರತಿ ವರ್ಷ ನನಗೆ ಹೇಳ್ತಾ ಇದ್ದಿತ್ತು. ಸೆಪ್ಟೆಂಬರ್ 26 ನಾನು ವೇದಿಕೆಗೆ 6 ಗಂಟೆಗೆ ಬಂದಾಗ ನನ್ನ ಎಲ್ಲ ಮಕ್ಕಳನ್ನು ನಾನು ನೋಡಬೇಕು ಅಂತ. ಹಾಗಾಗಿ ಕರ್ನಾಟಕದ ನಾನಾ ಭಾಗಗಳಿಂದ ಸಾಧ್ಯವಾದಷ್ಟು ಎಲ್ಲರನ್ನು ಕೂಡ ಅಮೃತಪುರಿಯ ಆ ಪುಣ್ಯ ಮಣ್ಣಿಗೆ ಅಮ್ಮನ ದಿವ್ಯ ಸಾನ್ನಿಧ್ಯಕ್ಕೆ ಬರಬೇಕು ಅಂತ ಎಲ್ಲರನ್ನು ಪುಷ್ ಮಾಡ್ತಾ ಇದ್ದೇನೆ. ಈ ವರ್ಷ ಕರೆ ನಾಳೆ ಬರುತ್ತೆ, ಸಮಯವಿದೆ. ಸ್ವಾಮಿ ಪರಮಾತ್ಮಾನಂದಪುರಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಅದ್ಭುತವಾದಂತಹ 2 ಪುಸ್ತಕಗಳನ್ನು ತಮ್ಮ ಆಟೋಬಯೋಗ್ರಫಿ ಅಂತ ಹೇಳ್ಬೋದು, ಆನ್ ದ ರೋಡ್ ಟು ಫ್ರೀಡಮ್ ಬರೆದಿದ್ದಾರೆ. ಹೇಗೆ ಅಮ್ಮನ ಬಳಿ ಬಂದರು ಅಂತ ಅವರ ಆಧ್ಯಾತ್ಮಿಕ ಜರ್ನಿ, ಸ್ಪಿರಿಚುವಲ್ ಜರ್ನಿ ಹ್ಯಾಸ್ ವೆಂಟ್ ಡೌನ್ ಇನ್ ದೋಸ್ 2 books. After reading Paramatma Swami's book, I was so inspired to meet him. I made a journey to AIMS Hospital. In spite of his physical condition, every day he comes to the office, does Amma Seva for 8 hours. If his physical condition is not so good, not permitting him to sit and do the Seva, he will take one steroid injection, take a small break and come back again. Somehow he will see that every day he does Seva of Amma for 8 hours. I went there with a big joy. He welcomed me. ಒಳ್ಳೆ ಒಂದು ಸಂದರ್ಶನವನ್ನು ಸ್ವಾಮೀಜಿ ಕೊಟ್ಟರು. ನಾನು ಅವರಲ್ಲಿ ಕೇಳಿದೆ, ಸ್ವಾಮೀಜಿ ಪ್ಲೀಸ್ narrate those incidents which you have not mentioned in any of your books. I am eager to know those incidents which you have not mentioned which you have not penned down so far. ಸ್ವಾಮೀಜಿ ಹೇಳಿದ್ರು, ಎಷ್ಟು ಅಂತ ಹೇಳಿ ಬೇಕಾದಷ್ಟಿದೆ. Amma has blessed with so many such experiences. ನಾನು ಹೀಗೆ ಕೂತ್ಕೊಂಡ್ರೆ ಯಾವ್ದು ಹೇಳಬೇಕು ಅಂತ ಗ್ರಹಿಸ್ ಸ್ವಾಮಿ ಯಾವ್ದಾದ್ರು ಹೇಳಿ. ಅವ್ರು ಹೇಳಿದ್ರು ಆವಾಗ ಅದ್ಭುತವಾದಂಥ ಒಂದು ಸಂದರ್ಭ. ಅವ್ರು ಹೇಳಿದ್ರು, ನಾನು ಅಮೃತಪುರಿಗೆ ಬಂದ ಹೊಸದರಲ್ಲಿ ತಿರುವಣ್ಣಾಮಲೆಯಲ್ಲಿ ರಮಣರ ಶಿಷ್ಯರಾದ ಶ್ರೀ ರತ್ನಂಜಿ ಅವರ ಶಿಷ್ಯರಾಗಿದ್ದರು.
ರತ್ನಂಜಿ ಮುಂಚೆನೆ ಸೂಚನೆ ಕೊಟ್ಟಿದ್ರು, ಶರೀರ ತ್ಯಾಗ ಮಾಡುವುದಕ್ಕೆ ಮುಂಚೆ, ಮಹಾಸಮಾಧಿ ಆಗೋದಕ್ಕೆ ಮುಂಚೆ, ನಿನ್ನ ಗುರು ಮುಂದೆ ಬರ್ತಾ ಇದ್ದಾರೆ, ನನ್ನ ಹತ್ರ ಇರೋದು ನಿನಗೆ ಅದರ ತಯಾರಿ ಮಾತ್ರ, ನಿನ್ನ ಗುರು ಮುಂದೆ ಬರ್ತಾರೆ ಅಂತ. ಅವ್ರ ಸಮಾಧಿ ಆಯಿತು. ಕೆಲವು ವರ್ಷಗಳಲ್ಲಿ ಅಮ್ಮನ ಬಗ್ಗೆ ಕೇಳ್ತಾರೆ, ಅಮ್ಮನ ಹತ್ರ ಬರ್ತಾರೆ. ಬಂದ ಆ ಹೊಸದು, ಆ ಕಾಲಘಟ್ಟದಲ್ಲಿ ಅಮ್ಮ ಅವಾಗೆಲ್ಲ ಇವಾಗ ನಾವು ನೋಡ್ತೀವಲ್ಲ ಆ ಥರ ಅಲ್ಲ. ಅಮ್ಮನ ಭಾವ ಚಿಕ್ಕ ಹುಡುಗಿಯ ಭಾವ, ಬಹಳ ಚೇಷ್ಟೆ ಮಾಡ್ತಾ ಇದ್ರು ಅಮ್ಮ. ಅಮ್ಮನ ಅಷ್ಟೋತ್ತರದಲ್ಲೂ ಬರುತ್ತೆ, ಕೃಷ್ಣ ಲೀಲಾ ಅನುಸಂಧೆಯ ಮಹಾ ಅಂತ. ಕೃಷ್ಣರಂತೆ ಚೇಷ್ಟೆಯೋ ಚೇಷ್ಟೆ, ಭಾವದರ್ಶನ ಕೃಷ್ಣ ಭಾವ ದೇವಿ ಭಾವದ ಮಧ್ಯೆ ಒಂದು ಸಣ್ಣ ವಿರಾಮ ಇರುತ್ತೆ, ಅರ್ಧ ಗಂಟೆ. ಆ ಸಂದರ್ಭದಲ್ಲಿ ಮಧ್ಯರಾತ್ರಿ ಆಗಿರೋದಲ್ಲ, ಯಾರಾದ್ರೂ ಮಲ್ಕೊಂಡಿದ್ರೆ ಅವ್ರಿಗೆ ಹೋಗೋದು, ಅಕ್ಕಪಕ್ಕ ಬಂದಿರೋ ಜಡೆ ಕಟ್ಟಿಬಿಡೋದು, ಆಮೇಲೆ ಎಬ್ಸೋದು. ಎದ್ದಾಗಿಬ್ರು ಹೇಳ್ತಾರಲ್ಲ, ಆ ಜಡೆ ಹೀಗಾದಾಗ ಇಬ್ಬರಿಗೂ ಒಂದು ಪೈಪೋಟಿ, ನೀನು ಕಟ್ಟಿದೆ ನೀನು ಕಟ್ಟಿದೆ ಅಂತ. ಹರ್ಷನ್ ಅಂತ ಅಮ್ಮ ಇದ್ದಾರೆ, ಕಸಿನ್ ಬ್ರದರ್, ಅವ್ರಿಗೆ ಒಂದು ಕಾಲು ಗಿಡ್ಡ. ಅವರ ಜೊತೆಗೆ ಮಾತ್ರ ಯಾವಾಗಲೂ ಚೇಷ್ಟೆ ಅಮ್ಮ. ಏನು ಮಲಗಿದ್ರೆ ಅಕಸ್ಮಾತು, ಅದು ಕೂತಿದ್ರೆ ತಳ್ಳಿ ಮಲಗಿಸ್ಬಿಡೋದು, ಕಾಲು ಹಿಡ್ಕೊಂಡು ಎಳ್ಕೊಂಡು ಕಳರಿಸುತ್ತೆ, ಉದಾಹರಣೆ. ಕೃಷ್ಣ ಭಾವ ದರ್ಶನದಲ್ಲಿ ಯಾರಾದ್ರೂ ಬಂದ್ರೆ ಅಮ್ಮ ತೀರ್ಥ ಕೊಡೋರು, ಕಿಂಡಿಯಿಂದ ತುಳಸಿ ತೀರ್ಥ ಕೊಡ್ತಾ ಇದ್ರು. ಕೆಲವರಿಗೆ ಹಾಕೋರು, ಕೆಲವರಿಗೆ ಹಿಂದೆ ತೆಗೆಯೋರು, ಬಾಯಿ ತೆಗೆಸೋದು, ಹೀಗೆ ಈ ಥರ ಬಹಳಷ್ಟು ಚೇಷ್ಟೆ ಭಕ್ತರ ಜೊತೆಗೆ ಮಾಡ್ತಾ ಇದ್ರು. ಸ್ವಾಮೀಜಿ ಅವಾಗ ಬಂದಾಗ ಅಮ್ಮನ ಅವರು ರತ್ನಂಜಿ ಹತ್ರ ಬೆಳೆದಿದ್ದು ಯಾವ ಥರ ಯಾಕಂದ್ರೆ ಒಬ್ಬ ಗುರು ಹೇಗಿರ್ಬೇಕು, ಸ್ಟ್ರಿಕ್ಟ್ ಗುರು, ಆ ರೀತಿ ಅವ್ರ ಹತ್ರ ಬೆಳೆದಿದ್ರು. ಅಮ್ಮನ ಹತ್ರ ಬಗ್ಗೆ ತಲುಪಿದ್ದ ಅಮ್ಮ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ, ಏನು ಎಲ್ಲವೂ ಗೊತ್ತಿದೆ, ಮಹಾಗುರು. ಅವರಿಗೆ ಸಮಯ ಬೇಕಾಯಿತು. ಆಶ್ರಮದಲ್ಲಿ 4-5 ಜನ ಹಿರಿಯ ಶಿಷ್ಯರು ಮಾತ್ರ, ಅಮೃತ ಸ್ವರೂಪಾನಂದ ಸ್ವಾಮಿಯವರು, ತುರ್ಯಾನಂದ ಸ್ವಾಮಿಯವರು, ಪರಮಾತ್ಮ ಸ್ವಾಮಿ, ಪರಮಾನಂದ ಸ್ವಾಮಿ, ಅಮೃತಾತ್ಮಾನಂದರು, ಇನ್ನು ಮಹಿಳಾ ಶಿಷ್ಯರು 3 ಜನ ಅಷ್ಟೇ ಇದ್ದಿದ್ದಂಥ ಕಾಲಘಟ್ಟ. ದಿನಾಲೂ ದರ್ಶನ ಇರ್ತಾ ಇರಲಿಲ್ಲ, ಭಕ್ತರು ಬಂದಾಗ ದರ್ಶನ ಅಷ್ಟೇ. ತದನಂತರ ನಿರಂತರವಾಗಿ ಜನ ಹರಿದು ಬರೋಕ್ಕೆ ಪ್ರಾರಂಭ ಆದಾಗ ಪ್ರತಿ ದಿವಸ ದರ್ಶನಕ್ಕೆ ಇಟ್ಟುಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ವಾರದಲ್ಲಿ 3 ದಿವಸ ಮಾತ್ರ ಭಾವದರ್ಶನ ಆಗ್ತಾ ಇತ್ತು. ಆ ದಿವಸ ಮಾತ್ರ ಜನಸ್ತೋಮ. ಅದು ಜನಸ್ತೋಮವೇನು ತುಂಬ ಜನ ಅಲ್ಲ, 50, 60, 100 ಜನ. ಆ 100 ಜನನೇ ಇಟ್ಕೊಂಡು ಅಮ್ಮ ಬೆಳಗಿನ ಜಾವ ದರ್ಶನ ಕೊಡ್ತಾರೆ, 2 ಭಾವದರ್ಶನ. ಆ ಸಂದರ್ಭದಲ್ಲಿ ಅಮ್ಮನನ್ನ ಕೊಲ್ಲಮ್ಮ ಒಬ್ಬ ಭಕ್ತರು ಅವರ ನಿವಾಸಕ್ಕೆ ಆಮಂತ್ರಿಸಿದ್ದಾರೆ, ಹೌಸ್ ವಿಸಿಟ್ಗೋಸ್ಕರ. ಅಮ್ಮ ಶಿಷ್ಯರಲ್ಲ ಎಲ್ಲರೂ ಕೂಡ, ಅವಾಗ ಗಾಡಿ ಇರಲಿಲ್ಲ. ದೋಸ್ ಡೇಸ್ in ashram we didn't have any vehicle for Amma. So Amma was traveling by bus, public transport. So ಅಮ್ಮ ಎಲ್ಲ ಶಿಷ್ಯರ ಜೊತೆ ಹತ್ತಿದ್ದಾರೆ. ಅಮ್ಮಗೆ ಪುಟಾಣಿ ಮಕ್ಕಳ ಹತ್ರ ಕಿಟಕಿನೇ ಬೇಕು, ಕಿಟಕಿ ಹತ್ರ ಕೂತ್ಕೊಳ್ಳೋದು. ಸ್ವಾಮೀಜಿ ಹೇಳಿದ್ರು. ಸ್ವಾಮೀಜಿ ಏನ್ ಮಾಡ್ತಾ ಇದ್ರು, ಪರಮಾತ್ಮ ಸ್ವಾಮೀಜಿ ಅಮ್ಮ ಮುಂದಿನ ಸೀಟಲ್ಲಿ ಕೂತ್ರೆ ಅದರ ನೇರ ಹಿಂದಿನ ಕಿಟಕಿ ಸೀಟಲ್ಲಿ ಸ್ವಾಮೀಜಿ ಕೂತ್ಕೊಳ್ತಾರೆ. ಯಾಕೆ ಅಂದ್ರೆ ಅಮ್ಮನನ್ನ ನಿಯಂತ್ರಣ ಮಾಡೋಕ್ಕೆ, to control her. You're sitting just behind her in the bus window seat. ಏನು ಕಂಟ್ರೋಲ್ ಅಂದರೆ ಅಮ್ಮ ಅರ್ಧ ಶರೀರ ಕಿಟಕಿಯಿಂದ ಹೊರಗಡೆ ಹಾಕಿರೋದು ನಿರಂತರ, ಯಾವಾಗ ಬಸ್ ಪ್ರಯಾಣ ಮುಗಿಯೋ ತನಕ, ಬಸ್ ಸ್ಟಾಪ್ ಹಿಡಿಯೋದು ಬರೋ ತನಕ ಹಿಡಿಯೋದು ಹೀಗೆ ನೋಡ್ತಾರೆ, ಹಾಗೆ ನೋಡ್ತಾ ಇರೋದು, ಜೋರಾಗಿ ಉದ್ಗರಿಸೋದು, ಹೋಗ್ತಾರ ಜೋರಾಗಿ ಚಪ್ಪಳೆ ತಗೊಳ್ಳೋದು. ಒಂದು ಕೌತುಕ ದೃಷ್ಟಿಯಲ್ಲಿ, ಮಗುವಿನ ಕಣ್ಣಲ್ಲಿ ಕೌತುಕ ಇರುತ್ತೆ, ಜಗತ್ತನ್ನು ನೋಡಬೇಕೆಂದ್ರೆ ಅದು ವಿಸ್ಮಯದಿಂದ ನೋಡ್ತಾ ಇದೆ. ಆ ಥರ ಅಮ್ಮ ಇನ್ಸ್ಟು put her body, half the body outside the window and used to watch the scenes during the journey. ಸ್ವಾಮೀಜಿ ಏನು ಮಾಡ್ತಾರೆ, ಅಮ್ಮ ನೀವು ಗುರು, ಹುಡುಗಿ ಅಲ್ಲ, ಕೂತ್ಕೊಳ್ಳಿ. ಹಿಂದೆಗಡೆ ಕೂತ್ಕೊಂಡು ಪರಮಾತ್ಮ ಸ್ವಾಮಿ ಹೇಳಿದ್ರೆ, ಪ್ಲೀಸ್ ಅಮ್ಮ, ಯು ಆರ್ ಗುರು, ಯು ಆರ್ ನಾಟ್ ಎ ಸ್ಮಾಲ್ ಗರ್ಲ್ ನೌ, ಯು ಆರ್ ಗುರು, ವಿ ಆರ್ ಆಲ್ ಯುವರ್ ಡಿಸೈಪಲ್ಸ್, ಯು ಶುಡ್ ಬಿಹೇವ್ ಲೈಕ್ ಎ ಗುರು, ಪ್ಲೀಸ್ ಬಿಹೇವ್ ಲೈಕ್ ಎ ಗುರು. ಸಿ ನೌ, ಇದು ಪರಮಾತ್ಮ ಸ್ವಾಮಿ ಮಾಡ್ತಾ ಇದ್ದಂತೆ. ಪರಮಾತ್ಮ ಸ್ವಾಮಿ ಹೇಳಿದಾಗ 1 ನಿಮಿಷ ಕೂತ್ಕೊಳ್ಳೋದು, ಮತ್ತೆ ಕ್ಷಣ ಅಂತ ಹೇಳೋದು, ಮತ್ತೆ ಹೊರಗಡೆ ತಲೆ ಹಾಕೋದು, ಹೀಗೆ ನೋಡ್ತಾರೆ, ಹೀಗೆ ನೋಡ್ತಾರೆ. ಪರಮಾತ್ಮ ಸ್ವಾಮಿ ಇದೇ ಕೆಲಸ. ಕಡೆಗೆ 1 ದಿವಸ ಈ ಥರ ಆದಾಗ ವಾಪಸ್ ಆಶ್ರಮಕ್ಕೆ ಬಂದಿದ್ದಾರೆ. ಆಶ್ರಮಕ್ಕೆ ಬಂದಾಗ ಪರಮಾತ್ಮ ಸ್ವಾಮಿ ಕರೆದಂತೆ ಅಮ್ಮ, ಕರೆದುಬಿಟ್ಟು ಅಮ್ಮ ಹೇಳಿದಂತೆ, ಅಮ್ಮ ಡಸಂಟ್ ಸಿಂಪ್ಲಿ ಡೂ ದಿಸ್ ವಿತೌಟ್ ಎನಿ ರೀಸನ್. ನಾನು ಹೊರಗಡೆಗೆ ನನ್ನ ಶರೀರವನ್ನು ಹಾಕಿ ಎಲ್ಲರನ್ನ ನೋಡ್ತೀನಲ್ಲ,
ಜನರ ಗುಂಪು ಕಟ್ಟಿದ್ರೆ ಅಲ್ಲಿ ನೋಡಿ ಪ್ರತಿಯೊಬ್ಬರಲ್ಲಿ ನಮಗೆ ಸತ್ವ ಕಾಣುತ್ತೆ. ಅವರ ಅಂತರ ರಂಗದ ಇರತಕ್ಕಂಥ ಆಧ್ಯಾತ್ಮಿಕ ಸತ್ವ ನಮಗೆ ಕಾಣುತ್ತೆ. ಯಾರು ಸ್ವಲ್ಪ ಭಗವಂತನ ಕಡೆಗೆ ಅವರ ಮನಸ್ಸು ಅಭಿಮುಖವಾಗಿದೆ, ಐ ಜಸ್ಟ್ ಪ್ರೇ ಫಾರ್ ದೆಮ್. ಅಮ್ಮ ಪ್ರೇಸ್ ಫಾರ್ ದೆಮ್. ಏನಂತ, ಅವರೆಲ್ಲರೂ ಬೇಗ ನಿನ್ನ ಹತ್ರ ಬರಲಿ, ಅವರಿಗೆ ಒಬ್ಬರು ಸದ್ಗುರು ಸಿಕ್ಕಲಿ, ಅವ್ರ ಜನ್ಮ ಸಾರ್ಥಕ ಆಗಲಿ ಅಂತ ಅಮ್ಮ ಆ ಮಕ್ಕಳನ್ನ, ಯಾರು ಬೀದಿನಲ್ಲಿ ನಿಂತಿರೋರು, ಆಶ್ರಮದಿಂದ ಕುಲ್ಲಂಗೆ ಹೋಗುವ ಆ ಜರ್ನಿನಲ್ಲಿ ಅಮ್ಮ ಅಲ್ಲಿ ಕೂತ್ಕೊಂಡು ಬಸ್ಸಲ್ಲಿ ಹೊರಗಡೆಗೆ ನೋಡ್ತಾ ನೋಡ್ತಾ ಪ್ರತಿಯೊಬ್ಬರು ಬೇಗ ಬರಲಿ, ಗುರು ಇವ್ರು ಸಿಗ್ಲಿ, ಇವ್ರು ಒಳ್ಳೇದಾಗಲಿ, ಇನ್ನು ಸತ್ವಾದ ಇನ್ನು ಕಡಿಮೆ ಇದೆ, ಭಗವಂತ ಅನುಗ್ರಹಿಸು. ಈ ಥರ ಪ್ರಾರ್ಥನೆ ಮಾಡ್ತೀನಿ. ನೀವು ಮಕ್ಕಳೆಲ್ಲರೂ ಕೂಡ ನನ್ನ ಹತ್ರ ಬಂದಿರೋದು ನಿಮ್ಮ ಜನ್ಮಾಂತರಗಳಲ್ಲಿ ಅನೇಕ ಮಹಾತ್ಮರಿಂದ ನಿಮಗೆ ಆಶೀರ್ವಾದ ಮಾಡಿದ್ರಿಂದ ನೀವು ನನ್ನ ಹತ್ರ ಬಂದಿದ್ದೀರಾ ಅಂತ. ನಾವು ಅಮ್ಮನ ಹತ್ರ ಬಂದಿರೋದು ಅಕಸ್ಮಾತ್ ಅಲ್ಲ, ನಮ್ಮ ಆಧ್ಯಾತ್ಮಿಕ ಬಲದಿಂದ ಅಲ್ಲ. ಎಷ್ಟೋ ಜನ್ಮದಲ್ಲಿ ಎಷ್ಟೋ ಮಹಾತ್ಮರು, ಸಾಧು ಸಂತರು, ಸತ್ಪುರುಷರು ಅವರ ಹತ್ರ ಹೋದಾಗ ಅಥವಾ ಅವರನ್ನ ನೋಡಿದಾಗ ಈ ಜೀವಿಗೆ ಒಂದು ಸದ್ಗುರು ಸಿಗಲಿ, ಈ ಜೀವಿಯ ಉದ್ಧಾರವಾಗಲಿ ಅಂತ ಅವರ ಆಶೀರ್ವಾದದ ಬಲದಿಂದ ಬಹುತೇಕ ನಮಗೆ ಈ ಜನ್ಮದಲ್ಲಿ ಅಮ್ಮ ಪ್ರಾಪ್ತಿಯಾಗಿರುವುದು. ಭಾಗವತದಲ್ಲಿ ಅದ್ಭುತವಾದಂತಹ ಒಂದು ಶ್ಲೋಕ ಇದೆ. 10ನೇ ಕಾಂಡ 84ನೇ ಅಧ್ಯಾಯ 11ನೇ ಶ್ಲೋಕ. ನಹಿ ಅಂಬಯಾನಿ ತೀರ್ಥಾನಿ ನ ದೇವಾಃ ವೃಷ್ಟಿಶ್ಚಾರಮಯಾಃ ಪುನಂತಿ ಉರು ಕಾಲೇನ ದರ್ಶನಾತ್ ಏವ ಸಾಧವಃ. ನಹಿ ಅಂಬಯಾನಿ ತೀರ್ಥಾನಿ ನ ದೇವಾಃ ವೃಷ್ಟಿಲಾಮಯಾಃ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವಃ. ಏನರ್ಥ? ನಹಿ ಅಂಬಯಾನಿ ತೀರ್ಥಾನಿ, ತೀರ್ಥಕ್ಷೇತ್ರಗಳಲ್ಲಿ, ಅನೇಕ ತೀರ್ಥಕ್ಷೇತ್ರಗಳಲ್ಲಿ, ಪುಣ್ಯ ನದಿಗಳಲ್ಲಿ ಮೀಯುವುದರಿಂದ, ಅಥವಾ ನಹಿ ದೇವಾಃ ವೃಶ್ಚಿಲಾಮಯಾಃ, ಬೇಕಾದಷ್ಟು ದೇವತೆಗಳ ಪೂಜೆಗಳಿಂದಲೋ ಆರಾಧನೆಯಿಂದಲೋ ಆಗಲಿ, ಪುನಂತಿ ಉರುಕಾಲೇನ, ಇನ್ನು ಯಾವುದೇ ವ್ರತ ತಮ್ಮ ಸಾಧನೆಗಳಾಗಲಿ, ಅದರಿಂದ ಒಬ್ಬ ಆತನಿಗೆ, ಒಂದು ಜೀವಿಗೆ ಬಂಧನ ಮೋಚನೆ ಆಗುವುದಿಲ್ಲ. ಬಂಧನ ಅಂದ್ರೆ ಮೋಹ. ಆ ಮೋಹ ವ್ಯಕ್ತಿಗಳ ಮೇಲೆ ಆಗಿರ್ಬೋದು, ವಸ್ತುಗಳ ಮೇಲೆ ಆಗಿರ್ಬೋದು, ಪದವಿಯ ಮೇಲೆ ಆಗಿರ್ಬೋದು, ಇದು ಯಾವುದೇ ಸಂದರ್ಭ ಸಂಸರ್ಗದ ಮೇಲಾಗಿರ್ಬೋದು. ಆ ಬಂಧನ ಕಳಿಸ್ಕೊಳ್ಬೇಕು ಅಂದ್ರೆ ಹೇಗೆ ಸಾಧ್ಯ ಅಂದ್ರೆ ದರ್ಶನ ದೇವ ಸಾಧವ. ಒಂದು ದರ್ಶನದಿಂದ ಸದ್ಗುರುವಿನ, ಬ್ರಹ್ಮಜ್ಞಾನಿಯ, ಅವತಾರ ಪುರುಷನ, ಮಹಾತ್ಮನ ಒಂದೇ ಒಂದು ದರ್ಶನ ಬಂಧನದಿಂದ ಮುಕ್ತನನ್ನಾಗಿ ಮಾಡುತ್ತೆ. ಅಷ್ಟು ಸಾಮರ್ಥ್ಯ ಇದೆ ಒಂದು ದರ್ಶನಕ್ಕೆ. ನಮ್ಮ ಮಧ್ಯೆ ಹಿರಿಯ ವಕೀಲರಾದಂತಹ, ಹೈಕೋರ್ಟ್ ವಕೀಲರಾದಂತಹ ಶ್ರೀ ಪ್ರಕಾಶ್ ಅವರಿದ್ದಾರೆ. ಗುರುಪೂರ್ಣಿಮೆ ಸಂದರ್ಭದಲ್ಲಿ ಹೀಗೆ ಅವ್ರ ಜೊತೆ ಮಾತನಾಡ್ತಾ ಇರಬೇಕಂದ್ರೆ ಅವರು ತಮ್ಮ ಅನುಭವವನ್ನ, ಅಮ್ಮ ಅವರು ಹೇಳಿದ ಮಾತನ್ನ, ಹೇಗೆ ಭಾಗವತದಲ್ಲಿ ಕೃಷ್ಣ ಹೇಳಿದ್ದಾನೆ, 5,500 ವರ್ಷದ ನಂತರ ಬಂದಿದ್ದಾನೆ ಅದೇ ಚೈತನ್ಯ, ಹೇಗೆ ಹೇಳಿದೆ ಅಂತ. ಅವರು 4 ವರ್ಷ ಅಮೃತಪುರಿಗೆ ಅಥವಾ ಅಮ್ಮನ ದರ್ಶನಕ್ಕೂ ಬರಕ್ಕಾಗಿರ್ಲಿಲ್ವಂತೆ, ಮನೆಯಲ್ಲಿ ಹೋಗ್ತಾ ಇದ್ರಂತೆ. ಇವರಿಗೆ ಕಾರಣಾಂತರಗಳು, ಅನೇಕ ಕೇಸು ಬರಕ್ಕಾಗಲಿಲ್ಲ. 4 ವರ್ಷದ ತರುವಾಯ ಅಮೃತಪುರಿಗೆ ಬಂದಿದ್ದಾರೆ. ಅಮ್ಮನ ದರ್ಶನವನ್ನು ಪಡೆಯುವ ಸಂದರ್ಭ ಅವರು ಅಮ್ಮನನ್ನು ಕೇಳಿದಂತೆ, ಅಮ್ಮ 4 ವರ್ಷ ಆಯಿತು ನೀನು ನೋಡಕ್ಕೆ ಆಗಲಿಲ್ಲ ಅಂತ. ಅಮ್ಮ ಹೇಳಿದಂತೆ, ನಿನ್ನನ್ನು ಒಂದು ಸತಿ ನೋಡಿದೆಯಲ್ಲ ಅದು ಸಾಕು.
ನಿನ್ನನ್ನು ಒಂದೇ ಒಂದ್ಸತಿ ನೋಡಿದ ತಾನೇ, ಅದೇ ಸಾಕು. ನನಗೆ ಆವಾಗ ಪೂರ್ಣವಾಗಿ ಅದರ ಅರ್ಥ ಆಗಿರಲಿಲ್ಲ. ಭಾಗವತ ಓದ್ತಾ ಗೊತ್ತಾಯಿತು, ಈ ಶ್ಲೋಕ ಅಮ್ಮ ಹೇಳಿದ ಅರ್ಥವನ್ನ ಯಥಾವತ್ತಾಗಿ ನಮಗೆ ಮನದಟ್ಟು ಮಾಡುತ್ತೆ. ಮಹಾತ್ಮನ ಅವತಾರ ಪುರುಷನ ಒಂದು ದರ್ಶನ ನಮ್ಮ ಎಲ್ಲ ಮೋಹಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡೋ ಸಾಮರ್ಥ್ಯ ಇರುತ್ತೆ. ಇಟ್ಸ್ ಎ ಸ್ಲೋ ಪಾಯ್ಸನ್ ಪಾಸಿಟಿವಿಟಿ. ಅಮ್ಮ ನಮ್ಮಲ್ಲಿ ಒಂದು ಸರ್ತಿ ದರ್ಶನ ಅಮ್ಮನ ಹತ್ರ ಕೊಡೋದು, ಅಮ್ಮನ ಪ್ರವೇಶ ನಮ್ಮಲ್ಲಾಗತ್ತೆ. ಆಮೇಲೆ ಅಮ್ಮ ಸುಮ್ಮನೆ ಕೊಡೋದಿಲ್ಲ ಒಳಗಡೆ. ಹಾಲಿಗೆ ಒಂದು ಹನಿ ನಿಂಬೆ ರಸವೋ ಒಂದು ಹನಿ ಮೊಸರು ಹಾಕಿ ಎಷ್ಟೇ ದೊಡ್ಡ ಕ್ವಾಂಟಿಟಿ, 10 ಲೀಟರ್ 11 ಲೀಟರ್ 100 ಲೀಟರ್ ಇರಲಿ, ಆ 100 ಲೀಟರ್ ಹಾಲಿಗೆ ಮೊಸರು ಮಾಡಬೇಕು ಅಂದ್ರೆ ಎಷ್ಟು ಲೀಟರ್ ಮೊಸರು ಹಾಕ್ತೀರಾ? ಹಾಕ್ತೀರಾ? ಅದೇ ಒಂದು ಹನಿ ಸಾಕಲ್ಲ. ಹಾಲು ಕೆಡಬೇಕು ಅಂದ್ರೆ ಒಂದು ಹನಿ ಸಾಕಲ್ಲ. ನಾವು ಕೆಡೋದಲ್ಲ, ನಾವು ಉದ್ಧಾರ ಆಗಬೇಕು ಅಂದ್ರೆ ಗುರುವಿನ ಒಂದು ದರ್ಶನ ಸಾಕು. ಇದಕ್ಕಿನ್ನೊಂದು ತಾಳೆ ಹಾಕಬೇಕು ಅಂದ್ರೆ ಸ್ವಾಮಿ ಬ್ರಹ್ಮಾನಂದ ಮಹಾರಾಜ, ರಾಮಕೃಷ್ಣ ಪರಮಹಂಸರ ಮಾನಸ ಪುತ್ರ, ಎಟರ್ನಲ್ ಕಂಪ್ಯಾನಿಯನ್ ಅಂತ ಒಂದು ಪುಸ್ತಕ. ಅಂದ್ರೆ ಆ ಪುಸ್ತಕದಲ್ಲಿ ಅವರ ಉಪದೇಶಗಳೆಲ್ಲ ಅವರ ಶಿಷ್ಯರು ಕಲೆ ಹಾಕಿದ್ದಾರೆ. ಅದರಲ್ಲಿ ಬ್ರಹ್ಮಾನಂದ ಮಹಾರಾಜನ ಯಾವುದೋ ಒಬ್ಬ ಭಕ್ತ ಹೇಳ್ತಾನೆ, ನಾನು ರಾಮಕೃಷ್ಣ ಪರಮಹಂಸನ ಅವರ ಜೀವಿತ ಕಾಲದಲ್ಲಿ ಒಂದೇ ಜೊತೆ ನೋಡಿದೆ, ನನ್ನ ಉದ್ಧಾರವಾಗುತ್ತಾ? ಬ್ರಹ್ಮಾನಂದ ಮಹಾರಾಜ ಹೇಳ್ತಾರೆ, ಒಂದ್ಸತಿ ನೋಡಿದೆ ತಾನೆ, ಮುಗೀತು, ನಿನ್ನ ಜನ್ಮ ಇಲ್ಲ. ಠಾಕೂರು ನಿನ್ನ ಜುಟ್ಟು ಹಿಡ್ಕೊಂಡು ಬಿಟ್ಟಿದ್ದಾರೆ, ಬಿಡಲ್ಲ ನಿನ್ನ. ನೀ ಮಾತ್ರ ಅಲ್ಲ, ಗೊತ್ತಿದ್ದೋ ಗೊತ್ತಿಲ್ದೆಯೋ ದಕ್ಷಿಣೇಶ್ವರಲ್ಲಿ ಬಂದ ನಾಯಿ ಅದು ಕೂಡ ಪರಮಹಂಸರ ದರ್ಶನವನ್ನು ಮಾಡಿಬಿಟ್ಟಿದೆ ಅಂದ್ರೆ ಅದಕ್ಕೂ ಕೂಡ ಮುಂದಿನ ಜನ್ಮದಲ್ಲಿ ಉನ್ನತ ಯೋನಿ ಸಿಗುತ್ತೆ. ನಿನ್ನ ಮಾತಿನ ಹೇಳೋಣ. ಇದು ಅಮ್ಮನ ದರ್ಶನದ ಏಕಮಾತ್ರ ದರ್ಶನದ ಬಲ. ಉದ್ಧವನಿಗೆ ಭಾಗವತದಲ್ಲಿ 11ನೇ ಕಾಂಡ 12ನೇ ಅಧ್ಯಾಯ 1ರಿಂದ 2ನೇ ಶ್ಲೋಕದಲ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ. ಮತ್ತೆ ಉದ್ಧವ, ನಾನು ನಿಮಗೆ ಗ್ರೇಟೆಸ್ಟ್ ಸೀಕ್ರೆಟ್ ಹೇಳ್ತೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ರಿವೀಲ್ ಯು ದ ಗ್ರೇಟೆಸ್ಟ್ ಸೀಕ್ರೆಟ್ ದ ಲಾರ್ಡ್ ಟೆಲ್ಸ್ ಟು ಉದ್ಧವ. ವಾಟ್ ಇಸ್ ಸೀಕ್ರೆಟ್? ನ ಕ್ರೋಧಯತಿ ಮಾಂ ಯೋಗೆ ನ ಸಾಂಖ್ಯಾಂ ಧರ್ಮ ಏವ ಚ ನ ಸ್ವಾಧ್ಯಾಯಾಸ್ತಪಸ್ ತ್ಯಾಗಃ ನೇಷ್ಟ ಪೂರತಂ ನ ದಕ್ಷಿಣ ವ್ರತಾನಿ ಯಜ್ಞಶ್ಚಂದಾಂಸಿ ತೀರ್ಥಾನಿ ನಿಯಮಾಯಮಃ ಯಥಾವರುದ್ಧೇ ಸತ್ಸಂಗ ಸರ್ವಸಂಗಾಬದ್ಧೋ ಹಿಮಾಂ. ಬಹಳ ಸೊಗಸಾಗಿದೆ ಅರ್ಥ. ಏನಂತ ಹೇಳ್ತಾ ಇದ್ದಾನೆ ಭಗವಂತ ಇದರಲ್ಲಿ? ದ ಸುಪ್ರೀಂ ಲಾರ್ಡ್ ಸೆಡ್ ಉದ್ಧವ, my dear Uddhava, by associating with my pure devotees or in my satsang, one can destroy one's attachment to all objects of material sense gratifications. Such purifying association brings me under the control of my devotees. One may perform yoga system, Ashtanga, engage in philosophical analysis of the elements of material nature, practice non-violence and other ordinary principle of piety, chant the Vedas, perform penance, take to the renounced order of life, sannyasi, execute sacrificial performances and dig wells, plan trees and perform other public welfare activities, live in charity, carry out severe oaths, worship the demigods, chant confidential mantras, visit holy places or accept major and minor disciplinary injunctions. But even by performing such activities, one does not bring me under his control.
ಭಗವಂತ ನಮಗೆ ದಾಸ ಆಗಬೇಕು ಅಂದರೆ ಅವನ ಸತ್ಸಂಗದಲ್ಲಿ ಸಾಕು. ಯಾಕೆ ಅವನ ಸತ್ಸಂಗ ನಮ್ಮಲ್ಲಿ ಪ್ರೇಮವನ್ನು ಜಾಗೃತ ಮಾಡುತ್ತೆ. ಆ ಪ್ರೇಮವೇ ಭಗವಂತನನ್ನ ಭಕ್ತರ ದಾಸನಾಗಿ ಮಾಡುತ್ತೆ. ರಮಣ ಮಹರ್ಷಿಗಳ ಒಂದು ಸುಂದರ ಒಂದು ಅನುಭವವಿದೆ, ಅವರ ಭಕ್ತರ ಅನುಭವ. ಎಷ್ಟೋ ಜನ ನಾವು ಅನ್ಕೊಳ್ತೀವಿ, ಅವನ ಹತ್ರ ಎಷ್ಟೋ ವರ್ಷದಿಂದ ಹೋಗ್ತಾ ಇದ್ದೀವಿ, ಸಾಕು ಇನ್ನು ಮನೆಯಲ್ಲಿ ಕೂತ್ಕೊಂಡು ಜಪ ಧ್ಯಾನ ಮಾಡಿ ಏನಾದರೂ ಸಾಧಿಸೋಣ. ಅದು ಸತ್ಯ ಒಂದು ರೀತಿ. ಅಮ್ಮ ಹೇಳಿದ್ರಲ್ಲ, ಒಂದು ದರ್ಶನ ಸಾಕು ಅಂತ. ಆ ಒಂದು ದರ್ಶನದಲ್ಲಿ ನಮಗೆ ಕೊಡಬೇಕಾಗಿದ್ದ ಅಮ್ಮ ಕೊಟ್ಟಾಯಿತು ಅಂತ ಅರ್ಥ. ಹೆಪ್ಪಾಗಾಯಿತು, ಆಡಿಸಬಾರ್ದು, ಒಂದು ಕಡೆಗೆ ಅದನ್ನ ಬಿಡಬೇಕು, ಅವಾಗ ಮೊಸರಾಗಲ್ಲ. ಹೌದಾ? ಆಡಿಸ್ತಾ ಇದ್ರೆ ಅದು ಮೊಸರಾಗಲ್ಲ. ಅಮ್ಮ ನಮಗೆ ಕೊಡಬೇಕಾಗಿದ್ದು ಕೊಟ್ಟಾಯಿತು, ಹೆಪ್ಪ ಹಾಕಿದಾಯಿತು, ನಾವು ಆಡ್ತಾನೇ ಇದ್ದೀವಿ. ನಮ್ದು ಸ್ಪಿರಿಚುಯಾಲಿಟಿ ಅಂತೂ ಪಾರ್ಟ್ ಟೈಮ್ ಪ್ರೊಫೆಷನ್, ಫುಲ್ ಟೈಮ್ ಆಕ್ಟಿವಿಟಿ ಅಲ್ಲ. ಕಷ್ಟ ಬಂದಾಗ ಓಡೋದು, ಸ್ವಲ್ಪ ಸಮಸ್ಯೆ ಅಂತ ಅಮ್ಮ ಅಂತ ಜಾಸ್ತಿ ಜಪ ಮಾಡೋದು, ಎಲ್ಲ ಸಮಾಧಾನ ಆದಾಗ ಆಶ್ರಮಕ್ಕೆ ಮುಂದಿನ ವಾರ ಹೋಗೋಣ, ಈ ಪ್ರೋಗ್ರಾಮ್ ಬರದೇ ತೊಂದರೆ ಇಲ್ಲ, ಏನಿರುತ್ತೆ ಮುಂದಿನ ತಿಂಗಳು ಹೇಳಿ ಕಾರ್ತಿಕ ಪೂಜೆ ಅಂತ ಅದೇ ಹಾಡು, ಅದೇ ಭಜನೆ, ಅದೇ ಒಳ್ಳಿಗಾಗಿ ನೆಕ್ಸ್ಟ್ ತಿಂಗಳು ವೆಬ್ಕ್ಯಾಸ್ಟ್ ಇದ್ದಾಗ ಅದೇ ಥರ ಎಷ್ಟೋ ಜನ ಭಾನುವಾರ ಸತ್ಸಂಗ ಬರ್ತಾನೆ ಇರಲಿಲ್ಲ. ಯಾಕೆ? ಒಂದು ನಿಮಿತ್ತ ಅಮ್ಮದ್ದು ಸತ್ಸಂಗ ನಮಗೆ ಮನೆ ಕೂತ್ಕೊಂಡೇ ಸಿಗ್ತಾರೆ. ಸೊ ಒಂದು ಫುಲ್ ಪ್ಯಾಕೇಜ್, ಎವ್ರಿ ಡೇ ಮೆಡಿಟೇಷನ್, ಸತ್ಸಂಗ್, ಆಮೇಲೆ ಅಮ್ಮನ ಭಜನೆ, ಆರತಿ. ಇದು ಕರೋನಾ ಟೈಮಲ್ಲಿ ಆದರೆ ಪ್ರಶ್ನೋತ್ತರಿ ಇರ್ತಾ ಇತ್ತು ಮಕ್ಕಳದು, ಫುಲ್ ಪ್ಯಾಕೇಜ್ ಸಿಗುತ್ತೆ ಅಲ್ಲಿ ಆಶ್ರಮದಲ್ಲಿ. ಅದಕ್ಕೆ ಅಮ್ಮ ಏನು ಮಾಡೋದು, ಇವಾಗ ಬನ್ನಿ ಅಂತೇಳಿ ಇವಾಗ ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ರಮಣ ಮಹರ್ಷಿಗಳ ಜೊತೆಗೆ 9ನೇ ವಯಸ್ಸಿಂದ ಬೆಳೆದಂತಹ ಸಹಪಾಠಿ ಟಿ.ಕೆ. ಸುಂದರೇಶ್ವರ ಅಯ್ಯರ್ ಅಂತ ಇದ್ರು. ರಮಣ ಮಹರ್ಷಿಗಳ ಜೊತೆಗೆ ಅವರಿಗೆ ಸಖ್ಯ ಭಾವ. ಚಿಕ್ಕ ವಯಸ್ಸಿನಲ್ಲಿ ಜೊತೆಗೆ ಬೆಳೆದರು. ರಮಣರು ಭಗವಾನ್ ಆದಾಗಲೂ ಕೂಡ ಅವರ ಜೊತೆಗೆ ಇದ್ದರು. ವಿರೂಪಾಕ್ಷ ಗುಹೆಯಲ್ಲಿದ್ದಾಗಲೂ, ಸ್ಕಂದಾಶ್ರಮದಲ್ಲಿದ್ದಾಗಲೂ, ರಮಣಾಶ್ರಮದಲ್ಲಿದ್ದಾಗಲೂ, ಕಡೆಯ ಅವರ ಉಸಿರಿನ ತನಗೂ ಭಗವಾನ್ ಜೊತೆಗೆ ಇದ್ದಂತು. ಹೇಳಬೇಕು ಅಂದ್ರೆ ಶ್ಯಾಡೋ ಆಫ್ ರಮಣ ಅಂತ ಕರೀತಾರೆ. ಎಲ್ಲ ಭಕ್ತ ಸಮೂಹದಲ್ಲಿ ಸುಂದರೇಶ್ವರಯ್ಯರನ್ನ ಶ್ಯಾಡೋ ಆಫ್ ರಮಣ ಅಂತ ಕರೀತಾರೆ. ಬಹುತೇಕ ಚಿತ್ರಗಳಲ್ಲಿ, ಭಾವಚಿತ್ರಗಳಲ್ಲಿ ರಮಣರ ಹಿಂದೆ ನಿಲ್ತಾ ಇದ್ದಂಥವರೇ ಸುಂದರೇಶ್ವರಯ್ಯ. ಎಲ್ಲ ಫೋಟೋದಲ್ಲಿ ರಮಣರ ಹಿಂದೆ ನಿಂತು ಕಾಮನ್ ಆಗಿ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ, ಅವರೇ ಸುಂದರೇಶ್ವರಯ್ಯ. ಅವರು 25 ವಯಸ್ಸಾಗಿರ್ಬೇಕಂದ್ರೆ ಋಗ್ವೇದ ಕಲಿಯೋದಕ್ಕೆ ಹೋಗ್ತಾರೆ. ಯಾರ ಅಂದ್ರೆ ಭಗವಾನ್ ನಾಯನ ಅಂತ ಕರೀತಾ ಇರ್ತಾರೆ. ವೇದ ಪಂಡಿತ ಋಗ್ವೇದವನ್ನು ಕಲಿಯಬೇಕು. ಕಾವ್ಯಕಂಠ ಗಣಪತಿ ಮುನಿ ಅಂತ ಹೋಗ್ತಾರೆ. ಕಾವ್ಯಕಂಠ ಗಣಪತಿ ಮುನಿ ಚತುರ್ವೇದ ಪಂಡಿತ, ದಾರ್ಶನಿಕ. ಋಗ್ವೇದದ ಎಷ್ಟೋ ಮಂತ್ರಗಳು ಕಳೆದು ಹೋಗಿರೋದು ಅವರಿಗೆ ದರ್ಶನದ ಮೂಲಕ ಅವರು ಸಿಗುತ್ತೆ. ಅವರಿಗೆ ಅದನ್ನ ಸಂಗ್ರಹ ಮಾಡಿದ್ದಾರೆ. ರಮಣದೇ ಅವರ ನಾಯನ ಅಂತ ಕರೀತಾ ಇರ್ತಾರೆ. ಅವ್ರ ಹತ್ರ ಋಗ್ವೇದ ಕಲಿಕೆ ಹೋಗ್ತಾರೆ, ಋಗ್ವೇದ ಕಲಿತಾರೆ. ಅವರಿಗೆ ಮನಸ್ಸಲ್ಲಿ ಒಂದು ತೃಪ್ತಿ, ಕ್ಷಣಿಕ ತೃಪ್ತಿ ಬಂದ್ಬಿಡುತ್ತೆ. ರಮಣನ ಜೊತೆಗೆ ಬಾಲ್ಯದಿಂದಲೂ ನಾನಿದ್ದೇನೆ. ಎಷ್ಟು ಪ್ರತಿ ದಿವಸ ಅವ್ರನ್ನ ನೋಡ್ತೀನಿ, ಪ್ರತಿ ದಿವಸ ಸತ್ಸಂಗದಲ್ಲಿದ್ದೀನಿ. ಇನ್ನು ಎಷ್ಟು ನಾನು ಮಾಡೋದು? ಒಂದು ಕಡೆಗೆ ತೆಪ್ಪು ಕೂತ್ಕೊಂಡು ಸ್ವಲ್ಪ ಋಗ್ವೇದವು ಕಲ್ತಿದ್ದೀನಿ, ಸ್ವಲ್ಪ ಧ್ಯಾನವು ಮನನವೂ ಕೂಡ ರಮಣರು ಹೇಳಿಕೊಟ್ಟಿದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ನಾನು ಇನ್ನು ಅವರು ನನಗೆ ಏನು ಕೊಟ್ಟಿದ್ದಾರೆ, ಒಳ್ಳೆ ಭಾವದಿಂದಾನೆ ರಮಣರು ಏನು ನನಗೆ ಅನುಗ್ರಹ ಮಾಡಿದ್ದಾರೆ, ನಾನು ಅದನ್ನು ಈಗ ಕಾರ್ಯಗತಗೊಳಿಸ್ಕೊಂಡು ಮನಸ್ಸಲ್ಲಿ ಇರಿಸ್ಕೊಳ್ಬೇಕು. ರಮಣನ ಸಂಪರ್ಕ ಸದ್ಯಕ್ಕೆ ನಾನು ಏನಾದರೂ ಅಚೀವ್ ಮಾಡಿದ್ರೆ ನಾನು ಹೋಗ್ತೇನೆ ರಮಣರ ಹತ್ರ. ಒಂದು ಆಧ್ಯಾತ್ಮಿಕ ಅವಸ್ಥೆ ನನಗೆ ಒಂದು ಅನುಭವ ಆಗಬೇಕು, ಅವಾಗ ರಮಣರ ಹತ್ರ ಹೋಗ್ತೀನಿ. ಮತ್ತೆ ವಾಪಸ್ಸು ಮನೆಗೆ ಕೂತ್ಕೊಳ್ತಾರೆ. ಅನುಷ್ಠಾನ ಪ್ರಾರಂಭ ಮಾಡ್ತಾರೆ. ವೇದಪಾಠ ಏನು ಕಲಿತಿದ್ದಾರೆ ಪ್ರತಿ ದಿವಸ ಅಂತ ಪಾರಾಯಣ ಮಾಡ್ತಾರೆ. ರಮಣರು ಜ್ಞಾನ ಮಾರ್ಗದಲ್ಲಿ ನೇತಿ ಆ
10 ದಿವಸ, 20 ದಿವಸ, 1 ತಿಂಗಳು, 2 ತಿಂಗಳು, 2.5 ತಿಂಗಳು, 3 ತಿಂಗಳಾಗುತ್ತೆ. ಇವು ಎಷ್ಟು ಕಠಿಣವಾಗಿ ಮಾಡಿದ್ರು ಕೂಡ ತೃಪ್ತಿ ಇಲ್ಲ, ಮನಸ್ಸಲ್ಲಿ ಸಮಾಧಾನ ಎಲ್ಲ ತಳಮಳಿಸ್ತಾ ಇದೆ. ಯಾವುದಕ್ಕೂ ಒಂದು ದಾಹ ಮನಸ್ಸಲ್ಲಿ. ಕಡೆಗೆ ಏನಾಗುತ್ತೆ, ತಡ್ಕೊಳಕ್ಕಾಗಿರೋ ದಿವಸ ನೇರ ವಿರೂಪಾಕ್ಷ ಗುಹೆಯಲ್ಲಿರ್ತಾರೆ ರಮಣರು. ನೇರ ಅಲ್ಲಿ ಕೊಡ್ತಾರೆ. ಇನ್ನು ತಡೆಯಕ್ಕಾಗಲ್ಲ, ಅವಳನ್ನು ನೋಡಬೇಕು, ಮನಸ್ಸು ಶಾಂತ ಆಗ್ತಾ ಇಲ್ಲ, ತೃಪ್ತಿ ಆಗ್ತಾ ಇಲ್ಲ ಅಂತ ಓಡಿ ಬರ್ತಾರೆ. ಓಡಿ ಬಂದಾಗ ವಿರೂಪಾಕ್ಷ ಗುಹೆಯ ಹೊರಗಡೆಗೆ ರಮಣರು ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಸುಂದರೇಶ್ವರ ಇವ್ರು ಮಾತನಾಡೋದಕ್ಕೆ ಮುಂಚೆನೆ ರಮಣರು ಈ ಕಡೆಗೆ ಮಾತಾಡ್ತಾರೆ. ಸುಂದರೇಶ್ವರ ಬಂದಿಯಲ್ಲ ಕಡೆಗೆ, ಟುಡೇ ಈಸ್ 100th ಡೇ. ನೀನು 100th ಡೇ 100 ಡೇಸ್ ನೀನು ಬಂದಿಲ್ಲ. ಇವತ್ತು 100 ದಿವಸ ಆಯಿತು. ಆತ ಕೌಂಟ್ ಮಾಡಿಲ್ಲ, ರಮಣರು ಪ್ರತಿ ದಿವಸ ಕೌಂಟ್ ಮಾಡ್ತಾ ಇದ್ದಾರೆ. ಅವನು ಬಂದಿಲ್ಲ ಬಂದಿಲ್ಲ ಅಂತ. ರಮಣರು ಕಾತರರಾಗಿದ್ದರೆ ಅವನು ನೋಡಬೇಕು, ಸುಂದರೇಶ್ವರ ನೋಡಬೇಕು ಅಂತ. ಬಂದಾಗ ರಮಣರು ಪ್ಲೀಸ್ 100th ಡೇ ಯು ಆರ್ ಅವೇ ಫ್ರಮ್ ಮೀ, ಅಟ್ ಲಾಸ್ಟ್ ಯು ಕೇಮ್, ಐ ಆಮ್ ಹ್ಯಾಪಿ ಅಂತ ಹೇಳಿ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಹೇಳ್ತಾರೆ. ಲೆಟ್ ಮಿ ಕೋಟ್ ಇಟ್. ಇಟ್ಸ್ ಡಾಕ್ಯುಮೆಂಟೆಡ್. ಲೆಟ್ ಮಿ ಕೋಟ್ ಇಟ್. ರಮಣರು ಹೇಳ್ತಾರೆ, ಇಟ್ಸ್ ಓಕೆ. Now you realize that you might have not known as what you get by association with me, or what you got by associating with me. But you have now understood that what you have missed by not coming to me. ಅರ್ಥ ಆಯ್ತಾ? ನೀನು ಇಷ್ಟು ವರ್ಷ ನನ್ನ ಜೊತೆಗಿದೆಯಲ್ಲ, ನೀನು ನನ್ನಿಂದ ಏನು ಪಡೆದಿದ್ಯಾ ಅಂತ ನಿನಗೆ ಅರ್ಥವಾಗಿಲ್ಲದೆ ಇರ್ಬೋದು. ಆದರೆ ಈ 3 ದಿವಸ ನನ್ನಿಂದ ದೂರ ಇದೆಯಲ್ಲ, ಇವಾಗ ನಿನಗೆ ಗೊತ್ತಾಗ್ತಾ ಇದೆ ನನ್ನ ಹತ್ರ ಬರದೇ ಇರೋದ್ರಿಂದ ನಿನಗೆ ಏನು ಮಿಸ್ ಆಗ್ತಾ ಇದೆ ಅಂತ. ಇದು ಅವತಾರ ಪುರುಷರ ಸದ್ಗುರುಗಳ ಸತ್ಸಂಗದ ಮಹಿಮೆ. ನೀವು ಏನು ಮಾಡಬೇಕಾಗ್ತಿಲ್ಲ, ಅಮ್ಮನ ಸಂಘದಲ್ಲಿದ್ರೆ ಸಾಕು. ಅಮ್ಮ ಎಲ್ಲ ನಮಗಾಗಿ ಮಾಡ್ತಾ ಇದ್ದಾರೆ. ಇಟ್ಸ್ ದ ಅದರ್ ವೇ. ಯೂಶಲಿ ಶಿಷ್ಯ ಹ್ಯಾಸ್ ಟು ಡೂ ದ ಸಾಧನ. ಇಟ್ಸ್ ದ ಅದರ್ ವೇ. ನಮಗೆ ಅಷ್ಟು ಭಾಗ್ಯ ನಮಗೆ. ಯಾಕೆ ಅಮ್ಮ ನಮ್ಮ ಮನಸ್ಸಲ್ಲಿ ಹೊಕ್ಕಿ ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಎಷ್ಟೋ ಸರ್ತಿ ನಮಗಾಗಿ ಜಪ ಮಾಡ್ತಾರೆ ಅಮ್ಮ. ಶಾರದಾ ಮಾತೆಯವರು ಒಂದು ದಿವಸ ಮಂತ್ರ ಸರವನ್ನು ಇಟ್ಕೊಂಡು ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇದ್ರಂತೆ. ಶಿಷ್ಯರೊಬ್ಬರು ಕೇಳಿದ್ರು, ಅಮ್ಮ ನೀವೇ ಸಾಕ್ಷಾತ್ ಶಾರದೆ, ಪರಮಹಂಸರೇ ಹೇಳಿದ್ದಾರೆ ಸಾಕ್ಷಾತ್ ಶಾರದೆ ನೀವು. ಅವಳು ಅಂತ, ನೀವು ಗುರಿಯನ್ನ ಅನುಗ್ರಹಿಸಕ್ಕೆ ಸಮರ್ಥರು, ನೀವ್ಯಾಕಮ್ಮ ಕೂತ್ಕೊಂಡು ಈಗ ಜಪ ಮಾಡ್ತಾ ಇದ್ದೀರ ಅಂತ. ಅವಾಗ ಆ ಮಾತೆ ಹೇಳಿದ್ರಂತೆ, ಅವ್ನು ಇಂಥವ್ರು ಅಂತ ಕೋಟ್ ಮಾಡಿ ಹೇಳಿದ್ರಂತೆ. ಅವ್ನು ಬಂದಿದ್ದ ನನ್ನ ಹತ್ರ ಮಂತ್ರದೀಕ್ಷೆ ತೆಗೆದುಕೊಂಡು ಹೋದ, ಆದರೆ ಜಪವೇ ಮಾಡ್ತಾ ಇಲ್ಲ. ಅವನ ಮನೆಯಲ್ಲಿ ನೂರಾ ಸಮಸ್ಯೆ ಪಾಪ. ಆ ಸಂಸಾರ ತಾಪತ್ರಯದಲ್ಲಿ ಅವನು ಜಪ ಮಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಹಾಗಾಗಿ ನಾನು ಅವನಿಗಾಗಿ ಜಪ ಮಾಡ್ತಾ ಇದ್ದೆ. ಅಮ್ಮ ಪ್ರತಿ ದಿವಸ ಭಜನೆ ಮಾಡ್ತಾರಲ್ಲ, ಒಂದು ಕಾರಣ ಅದೇನೆ. ಒಂದು ಅಮೃತಪುರಿನಲ್ಲಿ ಅಮ್ಮ ಬರಲ್ಲ, ಎಲ್ಲ ರೂಮಲ್ಲಿ ಇರ್ತಾರೆ. ಎರಡನೇದು ಶಾಸ್ತ್ರ ಹೇಳುತ್ತೆ, ಸದ್ಗುರುಗಳು ಮಾಡುವ ಎಲ್ಲ ಸಾಧನಾ ಫಲ ಅವರ ಶಿಷ್ಯರಿಗೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ, ವಿತರಣೆ ಆಗ್ಬಿಡುತ್ತೆ, ವಿಭಜನೆ ಆಗ್ಬಿಡುತ್ತೆ. ಅಮ್ಮ ಮಾಡ್ತಿರ್ತಕ್ಕಂಥ ಪ್ರತಿ ದಿವಸ ಅಮ್ಮ ಧ್ಯಾನ ಏನು ಮಾಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ. ದರ್ಶನ ಸಮಯದಲ್ಲಿ ಕೌಂಟರಿ ಕೂಡ ಜಪ ಮಾಡ್ತಾ ಇದ್ದಾರೆ, ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಭಜನೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ಹಾಡಿಸ್ತಾ ಇದ್ದಾರೆ. ಆ ಎಲ್ಲ ಸಾಧನ, 45 ಸಾಧನೆ ಅಮ್ಮ ಮಾಡ್ತೀರ. ಆ ಎಲ್ಲ ಸಾಧನೆಯ ಫಲ ಅದರ ಒಂದೊಂದು ಅಂಶ ನಮ್ಮೆಲ್ಲರಿಗೂ ಸಿಗ್ತದೆ ಪ್ರತಿ ದಿವಸ. ಹಾಗಾಗಿ ಏನು ನನಗೆ ಸಿಕ್ಕಿಲ್ವಲ್ಲ ಅಮ್ಮನ ಹತ್ರ ಬಂದು ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಆ ಥರ ಹೇಳ್ತಾ ಇರೋರು ಮನಸ್ಸಿನ ಸೂಕ್ಷ್ಮ ಆಗಬೇಕು. ಸಂಸಾರದ ಜಂಜಾಟದಲ್ಲಿ ಮನಸ್ಸು ಗಟ್ಟಿ ಆಗಿಬಿಟ್ಟಿದೆ. ಅದು ಸ್ವಲ್ಪ ತಿಳಿಯಾಗಬೇಕು, ಸೂಕ್ಷ್ಮವಾಗಬೇಕು. ಅವಾಗ ಗೊತ್ತಾಗುತ್ತೆ ಅಮ್ಮ ನಮ್ಗೆ ಏನು ಕೊಟ್ಟಿದ್ದಾರೆ, ಅಮ್ಮನಿಂದ ಅಮ್ಮನ ಸತ್ಸಂಗದಲ್ಲಿ ನಮ್ಗೆ ಏನು ಪ್ರಯೋಜನ ಆಗಿದೆ ಅಂತ ಅವಾಗ ಮಾತ್ರ ಗೊತ್ತಾಗುತ್ತೆ. ಎಂಥ ಪುಣ್ಯ ಅವಸರ. ಆ ಶರೀರ ಅವತರಿಸಿ ಭೂಮಿಗೆ ಆ ಬ್ರಹ್ಮ ಚೈತನ್ಯ
ಈ ಶರೀರ ಧರಿಸಿ ನಕ್ಷತ್ರದ ಪ್ರಕಾರ ಇವತ್ತು 71 ಸಂವತ್ಸರಗಳಾಗಿದೆ. ಅನುಕ್ಷಣವೂ ಕೂಡ ನನ್ನ ಮಕ್ಕಳು ಅನ್ನುವ ಭಾವದಲ್ಲಿ ವಿಶ್ವಮಾತೆಯಾಗಿ ಜಗಜ್ಜನನಿಯಾಗಿ ನಮ್ಮ ಉದ್ಧಾರವೇ ಉಸಿರಾಗಿ ಅಮ್ಮ ತಿಳಿಸ್ತಾ ಇದ್ದಾರೆ. ರಾಮಕೃಷ್ಣ ಪರಮಹಂಸರನ್ನ ಕೇಳ್ತಾರೆ ಒಬ್ಬ ಭಕ್ತ ದಕ್ಷಿಣೇಶ್ವರದಲ್ಲಿ, ಅವತಾರ ಅವತಾರ ಅಂತ ಹೇಳ್ತೀರಾ, ಭಗವಂತ ಅವತರಿಸೋದಾಗಿದ್ರೆ ಅದಕ್ಕೆ ಏನು ಕಾರಣ? ಎಲ್ಲ ಚೆನ್ನಾಗಿ ನಡೀತಾ ಇದೆ, ಯಾಕೆ ಭಗವಂತ ಅವತರಿಸಬೇಕು? ಪರಮಹಂಸರು ಹೇಳ್ತಾರೆ, ಅಹೈತುಕ ಕರುಣಾ ಸಿದ್ಧೋ just out of compassion for suffering humanity, God incarnates. ಬೇರೆ ಯಾವ ಕಾರಣವೂ ಇಲ್ಲ. ಭಗವಂತ ಭೂಮಿಗೆ ಅವತರಿಸಲು ಮನುಷ್ಯ ಮಾತ್ರ ಅಲ್ಲ, ಪ್ರತಿ ಜೀವಿಗಳ ಪ್ರತಿ ಇರುವ ಕರುಣೆ ಏಕೈಕ ಕಾರಣ. ಯಾಕೆ? ದುಃಖದಲ್ಲಿ ಮುಳುಗಿದ್ದೀವಿ. ಸಭೆಯಲ್ಲಿ ಯಾರು ಇಲ್ಲ, ಜಗತ್ತಲ್ಲಿ ಯಾರು ಇಲ್ಲ, ನನಗೆ ದುಃಖ ಇಲ್ಲ ಅನ್ನೋ ದುಃಖದಲ್ಲಿ ಮುಳುಗಿದ್ದೀವಿ. ಹಾಗಾಗಿ ಆ ದುಃಖದಿಂದ ಪಾರು ಮಾಡೋದಕ್ಕೆ ಜಗತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಅವನೇ ಜಗದ್ಗುರು. ನಮಗೇನೋ ಅಮ್ಮ ಗುರುವಾಗಿದ್ದಾರೆ, ಅಮ್ಮನ ಗುರು ಯಾರು? ಅಮ್ಮನ ಗೊತ್ತಾ? ಅಮ್ಮ ಯಾರು ಗೊತ್ತಾ? ಯಾರಮ್ಮ? ಓಕೆ, ಅಮೃತ ಸದ್ಗುರು ಅಂತ ಹೇಳಿದ್ರು. ಇನ್ನೇನೋ ಉತ್ತರ ಇದೆಯಾ? ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಕನ್ನಡ ಅರ್ಥ ಆಗ್ತಾ ಇದೆಯಾ? ನಿಮಗೆ ಅನುಭವ ಇದೆಯಾ? ದೇವಿ ಅಂತ ಅನುಭವ ಇದೆಯಾ? ಭಗವಂತ ಅಂತ ಯಾರಿಗಾರ ಅನುಭವ ಇದೆಯಾ? ಸದ್ಗುರು ಹೇಳಿದ್ರು, ಹೌದು ಅಮ್ಮ ನಮಗೆ ಮಾತುಗಳ ದರ್ಶನ ತೋರಿಸ್ತದೆ, ಎಲ್ಲರ ಅನುಭವ ಇದೆ. ದೇವಿ ಅಂತ ಎಷ್ಟೇ ಇದು ಅನುಭವ ಸಾಕ್ಷಾತ್ತಾಗಿ ಪರವಾಗಿಲ್ಲ. ಆಶ್ರಮದಲ್ಲಿ ಗೋಪಕುಮಾರ್ ಅಂತ ಹೋಗಿದ್ದಾರೆ, ಗೋಪಿ ಅಂತ ಅವ್ರನ್ನ ಕರೀತೀವಿ. ನಾನಿದು ಆಶ್ರಮವನ್ನು ಸುದ್ದಿ ತೋರಿಸ್ಬೇಕಂದ್ರೆ ಹೊಸದಾಗಿ ಬರುವ ಭಕ್ತರಿಗೆ ನಾನು ಹೇಳ್ತಾ ಇರ್ತೀನಿ ಅನುಭವ. ಅಮ್ಮನ 60ನೇ ವರ್ಧಂತಿಗೆ ಜನ್ಮಭೂಮಿಯಲ್ಲಿ ವಿಶೇಷ ಅಂಕಣ ಬಂತು. ಆ ಸಂದರ್ಭದಲ್ಲಿ ಇವರ ಒಂದು ಇಂಟರ್ವ್ಯೂವನ್ನು ಹಾಕಿದ್ರು. ಕಾರಣ ಇತ್ತು, ಇವ್ರು ಗೋಪಿಯವರು ಯಾರು ಅಂದ್ರೆ ಅವ್ರಿಗೆ ಇವಾಗ 90-92 ವಯಸ್ಸು ಆಗ್ತಾ ಬಂತು. ಮಲಯಾಳಂ ಚಿತ್ರನಟ ಮೋಹನ್ ಲಾಲ್ ಇದ್ದಾರಲ್ಲ, ಅವರ ಚಿಕ್ಕಪ್ಪ. ನಾವು ಅಮೃತಪುರಿಗೆ ಬರ್ತೀವಿ, ಅಮ್ಮನ ಜೀವನ ಚರಿತ್ರೆ ಓದಿದ್ವಿ, ಅದು ಅಪೂರ್ಣ. ಆ ಜೀವನ ಚರಿತ್ರೆ ಮೇಲ್ಮೇಲಿರುವಂಥ ಮಾಹಿತಿಗಳು. ಯಾಕೆ ಅಂದ್ರೆ ಸ್ವಾಮಿ ಅಮೃತ ಸ್ವರೂಪಾನಂದಪುರಿಯವರು ಅಮ್ಮನ ಜೀವನ ಚರಿತ್ರೆ ಬರೀಬೇಕು ಅಂತ ಸಂಕಲ್ಪ ಮಾಡಿ ಅಮ್ಮನ ಬಂಧುಗಳೆಲ್ಲರನ್ನ, ತಂದೆ ತಾಯಿಗಳನ್ನ, ಆಗಿನ ಕಾಲದ ಭಕ್ತರನ್ನ, ಬಾಲ್ಯವನ್ನು ನೋಡಿರ್ತಕ್ಕಂಥ ಹಳ್ಳಿಯವರನ್ನೆಲ್ಲ ಇಂಟರ್ವ್ಯೂ ಮಾಡಿ 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 ಒಂದಷ್ಟು ಬರೆದಿಟ್ಕೊಂಡಿದ್ರಂತೆ, ಕಲೆ ಹಾಕಿದ್ರು. ದಿನಾ ಬರೆಯೋದು. ಅಮ್ಮ ನೋಡ್ತಾ ಇದ್ರು, ಏನ್ ಬರೀತಾ ಇದ್ದೀವಿ? ನಿಮ್ಮ ಜೀವನ ಚರಿತ್ರೆ ಬರೀತಾ ಇದ್ದೀವಿ. ಸರಿ ಅಂತ ಇವ್ರು ಆ ಕಡೆಗೆ ಹೋಗಿದ್ದಾರೆ. ಅವ್ರ ಕೊನೆಗೆ ಹೋಗ್ಬಿಟ್ಟು ಬಿಡಿಸಿದ್ರು, ಅಲ್ಲೇ ಇರೋದು. ಒಂದು 200 ಪೇಜ್ ಆಗಿದ್ದೀವಿ, ಎಲ್ಲ ಹರಿದಾಕ್ಬಿಟ್ರು. ಬಂದು ನೋಡಿದ್ರೆ ಎಲ್ಲ ಹರಿದೋಗ್ಬಿಟ್ಟಿದೆ. ಕಷ್ಟಪಟ್ಟು ಮಾಹಿತಿಯನ್ನು ಕಲೆ ಹಾಕಿದ್ದು ಎಲ್ಲ ಹೊರಟೋಗ್ಬಿಟ್ಟಿದೆ. ಬಹಳ ಬೇಜಾರಾಯ್ತು ನಿಮಗೆ. ಮತ್ತೆ ಬಂದು ಮುಗಿಸ್ಕೊಂಡು ಮತ್ತೆ ಬಂದು ವಿದ್ಯಾರ್ಥಿಗಳು ಹರಿದಾಕಿಷ್ಟು. 3ನೇ ಬಾರಿ ಆದಾಗ ಹರಿಯಕ್ಕೆ ಹೋದಾಗ ಬಂದಿಲ್ಲ, ಇಲ್ಲಮ್ಮ ಮಾಡಬಾರದು. ಇವಾಗ ಅಮ್ಮ ಹೇಳಿದಂತೆ ಇಷ್ಟೆಲ್ಲ ಮಾಹಿತಿ ಬೇಕಾಗಿಲ್ಲ, ನಾನು ಇರ್ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ನಾನು ಹೇಳಿದ್ರೆ ಅಷ್ಟು ಮಾತ್ರ ಬರುತ್ತೆ ಸರ್ ಅಂತ ಹೇಳಿ ಈಗಿನ ಪ್ರಸ್ತುತ ಅವರ ಜೀವನ ಚರಿತ್ರೆ ಏನಿದೆ ಅದು ನಮಗೆ ಇಷ್ಟು ಸಾಕು ಅಂತ ಅಮ್ಮ ಕೊಟ್ಟಿರೋರು. ಹಾಗಾಗಿ ಎಷ್ಟು ಅನುಭವಗಳು, ಭಕ್ತರ ಅನುಭವಗಳು, ಅಮ್ಮನ ನಿಜ ಸ್ವರೂಪ ನಮಗೆ ಗೊತ್ತಿಲ್ಲ. ಅಮ್ಮನ ನಿಜ ಸ್ವರೂಪ ಗೊತ್ತಿರ್ತಕ್ಕಂಥವರ ಅನುಭವ ಈಗ ನಾನು ಹೇಳ್ತಾ ಇರೋದು. ಅಮೃತಪುರಿಗೆ ಹೋದಾಗ ಈಗ ನಾನು ಏನು ಹೇಳ್ತೀನಿ ಮಾಹಿತಿಗಳನ್ನು ನೀವು ನೋಡ್ಬೇಕು. ಓದ್ವಾ ಬಂದ್ವಾ ಅಂತ ಇರ್ಬಾರ್ದು. ಗೋಪಿ ಅನ್ನೋರು ಮೂಲತಃ
ಕೊಲ್ಲಂ ಜಿಲ್ಲೆಗೆ ಸೇರಿದವರು. 6 ವಯಸ್ಸು ಹುಡುಗ ಊರಿನ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಶಿವನ ದೇವಸ್ಥಾನಕ್ಕೆ. ಈ ಹುಡುಗನಿಗೆ ಒಂದು ವಿಚಿತ್ರವಾದಂತಹ ಒಂದು ಚರ್ಯೆ ಇತ್ತು. ಏನಂದ್ರೆ, ಕೇರಳದಲ್ಲಿ ದೇವಸ್ಥಾನದ ಚಾವಡಿ ಹೆಂಚಿರುತ್ತೆ, ದಕ್ಷಿಣ ಕನ್ನಡದಲ್ಲೂ ಕೂಡ ಈ ಕೋಸ್ಟಲ್ ರೀಜನ್ ಪರಶುರಾಮ ಕ್ಷೇತ್ರದಲ್ಲಿ. ಈ ಹುಡುಗ ಏನ್ ಮಾಡ್ತಾ ಇದ್ದ, ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಇಷ್ಟು ಥ್ರೋ ಆನ್ ಟಾಪ್ ಆಫ್ ದ ರೂಫ್, ದೇವಸ್ಥಾನದ ಚಾವಡಿ ಅದು ಉರುಳತ್ತಲ್ಲ ಕಲ್ಲು. ಸೊ ಇಟ್ ಯೂಸ್ ಟು ಮೇಕ್ ನಾಯ್ಸ್, ರಾಟ್ಲಿಂಗ್ ನಾಯ್ಸ್. ಸೊ he used to enjoy like clapping his hands and jumping in joy. ಇದು ಆ ಪುಟಾಣಿ ಗೋಪಿಯ ಪ್ರತಿ ದಿವಸದ ಕೆಲಸ. ಹಾಗಾಗಿ ಆ ದೇವಸ್ಥಾನದಲ್ಲಿ ಒಂದು ಚಾವಡಿ ಕಲ್ಪಿತ್ತು, ಆ ಹುಡುಗ ಬಂದಿದ್ದಾನೆ ಬಂದು ಹೊಡೆಯೋರು, ಓಡಿಸೋರು. ಒಂದು ದಿವಸ ಹೋಗಿದ್ದಾನೆ ಈ ಹುಡುಗ, ಬೆಳಗ್ಗೆ ಹೋಗಿದ್ದಾನೆ. ಆ ದೇವಸ್ಥಾನದ ಒಂದು ಕಲ್ಯಾಣಿ ಇದೆ ಅಲ್ಲಿ. ಹೋದ, ಆ ಕಡೆ ಈ ಕಡೆ ಹೋದ, ಕಲ್ತೋಟ ಎಸ್ತ, ಆ ಸೌಂಡ್ ಆಗ್ತಾರೆ, ಸಂತೋಷ ಪಡ್ತಾ ಇದ್ದಾನೆ. ಆ ಕಲ್ಯಾಣಿಯಲ್ಲಿ ಒಬ್ಬ ಪದ್ಮಾಸನದಲ್ಲಿ ಒಬ್ಬ 65-70 ವರ್ಷದ ಒಬ್ಬ ಅಜ್ಜ, ಜೋರಾಗಿ ಜಟೆ ಇದೆ, ದೊಡ್ಡ ದಾಡಿ ಇದೆ, ಒಳ್ಳೆ ದೃಢಕಾಯ, ಒಂದು 6 ಅಡಿ ಶರೀರ ಇರ್ಬೋದು. ಪದ್ಮಾಸನ ಕೂತ್ಕೊಂಡು ಕಲ್ಯಾಣಿಯಲ್ಲಿ ಮೆಟ್ಲಿ ಮೇಲೆ ಹಬ್ಬಿಸ್ತಾ ಕೂತಿದ್ದಂತೆ. ಈ ಹುಡುಗ ನೋಡ್ದ, ಇದು ಮಾಡಿದ್ದೆಲ್ಲ ಅವ್ನು ನೋಡ್ತಾ ಇದ್ದಾನೆ. ಈ ನೀಮ್ ಸ್ಟಿಕ್ ಇದೆ, ಬಿಸಾಕ್ತ, ಬೇವಿನ ಆ ಕಡ್ಡಿಯನ್ನು ಬಿಸಾಕ್ತ ಬಂದ, ಅವನನ್ನು ಕಲ್ತುಕೊಂಡ ಚಾವಡಿಗೆ ಸೌಕಾದಾಗ ಈ ಹುಡುಗನ ಜೊತೆ ಅವನು ಸೇರಿಕೊಂಡು ಜೋರಾಗಿ ಆ ಅಜ್ಜ ಚಪ್ಪಾಳೆ ತಟ್ಟಿ ಅವನ ಹುಡುಗ. ಈ ಹುಡುಗನ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಟೈಮ್ ಯಾರೋ ಒಬ್ರು ಪಾರ್ಟ್ನರ್ ಸಿಗ್ತಾರೆ. ಯಾಕಂದ್ರೆ ಯಾವ ಏನ್ ಓಡಿಸ್ಬಿಡೋದು, ಯಾರೋ ಒಬ್ಬ ಪಾರ್ಟ್ನರ್ ಸಿಕ್ಕಿದಾಗ ತುಂಬಾ ಸಂತೋಷ ಆಯ್ತಂತೆ. ಇಬ್ರು ಒಂದೆರಡು ಕಲ್ ಇನ್ನೂ ಎಕ್ಸ್ಟ್ರಾ ಹೆಸರು ಆನಂದಿಸ್ತಾ ಇದ್ದಾರೆ. ಅವನಿಗೆ ಅಜ್ಜ ಹೇಳ್ತಂತೆ, ನಿಮ್ಮ ಮನೆ ಕರ್ಕೊಂಡೋಗಿ ನಿಮ್ಮ ಅಮ್ಮನ ಕೊಡಬೇಕು. ಬರ್ತಾನೆ, ಕರ್ಕೊಂಡು ಬರ್ತಾನೆ. ಅಪ್ಪ ಜಗಲಿ ಮೇಲೆ ಕೂತ್ಕೊಂಡು ಬೆಳಿಗ್ಗೆ ಪತ್ರವನ್ನು ಓದ್ತಾ ಟೀ ಕುಡಿತಾ ಇದ್ದಾನೆ. ಹುಡುಗ ಬಂದ, ಜೊತೆಗೆ ಯಾರೋ ಅಜ್ಜ ಬಂದಿದ್ದಾರೆ. ನೋಡ್ದ, ಒಂದು 2 ನಿಮಿಷ ಸ್ತಂಭೀಕೃತನಾಗಿ ನೋಡ್ತಾ ಪೇಪರ್ ಬಿಸಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅಯ್ಯೋ ಸ್ವಾಮಿ, ನೀವು ಎಷ್ಟು ವರ್ಷ ಆಯಿತು, ನನ್ನ ಬಾಲ್ಯದಲ್ಲಿ ನಿಮ್ಮನ್ನ ನೋಡಿದ್ದು, ಇವಾಗ ನಿಮ್ಮನ್ನ ನೋಡ್ತಾ ಇರೋದು ಎಷ್ಟು ವರ್ಷ ಆಯಿತು, ಅವಾಗ ಹೇಗಿದ್ರೆ ಇವಾಗಲೂ ಹಾಗೆ ಇದ್ದೀರ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆ ಅಜ್ಜನ ಹೆಸರು ಪ್ರಭಾಕರ ಸಿದ್ಧಯೋಗಿ. ಈ ಹುಡುಗನ ತಂದೆ, ಅವನ ತಂದೆ, ಅವನ ತಂದೆ, ಅವನ ತಂದೆ, ಇಷ್ಟೂ ಜನ ಈ ಪ್ರಭಾಕರ ಸಿದ್ಧಯೋಗಿಗಳ ಶಿಷ್ಯರು. 4-5 ತಲೆಮಾರು ಈ ಕುಟುಂಬದಲ್ಲಿ ಪ್ರಭಾಕರ ಸಿದ್ಧಯೋಗಿಗಳ ಶಿಷ್ಯರು. ನೋಡಿದ್ದಾರೆ ಅವರು. ನಮಸ್ಕಾರ ಮಾಡ್ದ, ಮನೆಗೆ ಹೊರಗಡೆ ಕರ್ಕೊಂಡು ಅವರಿಗೆ ಉಪಚಾರವನ್ನೆಲ್ಲ ಮಾಡ್ದ. ಗುರುಗಳು ಬಂದಿದ್ದಾರೆ, ತುಂಬಾ ಆನಂದ ಆಯಿತು. ಪ್ರಭಾಕರ ಸಿದ್ಧಯೋಗಿಗಳನ್ನ ಕೇಳ್ತಾರೆ, ತಾವು ಬಂದಿದ್ದು ಅಂತ. ಸಿದ್ಧಯೋಗಿಗಳೇ ಹೇಳ್ತಾರೆ, ಈ ಹುಡುಗ ನಿನ್ನ ಮಗನ? ಹೌದು ಸ್ವಾಮಿ, ಇವನು ನನಗೆ ಕೊಡಬೇಕು. ಶಾಕ್ ಆಗಿಬಿಡ್ತಾರೆ. ವಿವೇಕಾನಂದ ಮಗನ ಮೇಲೆ ಹೊಡಬೇಕು, ನಮ್ಮ ಮಗನ ಸನ್ಯಾಸ ಕೊಡಬಾರ್ದು. ಒಬ್ಬರೇ ಮಗ ಸನ್ಯಾಸಿ ಮಾಡಬೇಡ್ರಿ ಅಂತಾರ. ಅದಕ್ಕೆ ಅವ್ರು ಹೇಳ್ತಾರೆ, ಅಯ್ಯೋ ಅದು ಮಾಡಬೇಡಿ, ಇರೋದು ಒಬ್ಬರೇ ಮಗ, ಬೇಜಾಡಬೇಡ. ಅವಾಗ ಪ್ರಭಾಕರ ಸಿದ್ಧಯೋಗಿ ಹೇಳ್ತಾರೆ, ಇವರು ಹಿಂದಿನ ಜನ್ಮದಲ್ಲಿ ನನ್ನ ಶಿಷ್ಯನಾಗಿದ್ದ, ಸಾಧನೆ ಅಪೂರ್ಣ ಆಗಿಬಿಡಿತು, ಆಯುಷ್ಯ ಮುಗಿದೋಯಿತು, ನನ್ನ ಇಚ್ಛೆಯಿಂದ ನಿನ್ನ ಮಗನಾಗಿ ಹುಟ್ಟಿದ್ದಾರೆ. ಅವನಿಗಾಗಿ ಕಾಯ್ತಾ ಇದ್ದೆ. ಈ ಜನ್ಮದಲ್ಲಿ ಅವನ ಸಾಧನೆ ಪೂರ್ಣವಾಗಬೇಕು. ಅವನು ಗೃಹಸ್ಥನಾಗ್ತಾನೆ, ನನ್ನ ಸನ್ಯಾಸಿ ಮಾಡೋದಿಲ್ಲ, ಏನು ಯೋಚನೆ ಮಾಡಬೇಡ, ಇಲ್ಲದಿದ್ರೆ ಇವನಿಗಾಗಿ ನಾನು ಇನ್ನೂ ಇರಬೇಕು, ನಾನು ಬಿಟ್ಕೊಡು ನನಗೆ. ಆ ಒಂದು ಅಭಯವನ್ನು ಕೊಟ್ಟ ನಂತರ ಪ್ರಭಾಕರ ಸಿದ್ಧಯೋಗಿ ಮಗನನ್ನು ಬಿಟ್ಟುಕೊಡ್ತಾನೆ. ಬಿಟ್ಕೊಡೋದು ಅಂದರೆ ಅವರು ಪ್ರತಿ ದಿವಸ ಬರ್ತಾರೆ, ಮಧ್ಯ ಮಧ್ಯ ಬರ್ತಾರೆ, ಇವನನ್ನು ಕರ್ಕೊಂಡು ಹೋಗ್ತಾರೆ. ತಂತ್ರ ಮಾರ್ಗದಲ್ಲಿ ಅವರು ಸಾಧನೆ ಮಾಡಿರ್ತಾರೆ. ಈ ಗೋಪಿಗೆ ತಂತ್ರ ಮಾರ್ಗದಲ್ಲಿ ಸಾಧನೆಯನ್ನು ಹೇಳ್ಕೊಡ್ತಾ ಗುರುವಾಗಿ ಅವರನ್ನು ಮುಂದೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ವಯಸ್ಸಾಗ್ತಾ ಬರುತ್ತೆ, ಮದುವೆ ಆಗತ್ತೆ, ಮಕ್ಕಳಾಗತ್ತೆ. ಒಂದು ದಿವಸ ಪ್ರಭಾಕರ ಸಿದ್ಧಯೋಗಿ ಹೇಳ್ತಾರೆ, ನೋಡು ಇವತ್ತು ಶವ ಸಾಧನೆ ಮಾಡಬೇಕು, ರಾತ್ರಿ ಸ್ಮಶಾನಕ್ಕೆ ಹೋಗಬೇಕು, ನಾನೆಲ್ಲ ಏರ್ಪಾಡು ಮಾಡಿರ್ತೇನೆ, ರಾತ್ರಿ ಸಮಯಕ್ಕೆ ಸ್ಮಶಾನಕ್ಕೆ ಹೋಗೋಣ, ಶವ ಸಾಧನೆ ಮಾಡಬೇಕಂತೆ. ಒಂದು ಹೆಣ ನಾನು
ಗೊತ್ತು ಮಾಡಿರ್ತೀನಿ. ಆ ಹೆಣದ ಮೇಲೆ ನೀವು ಕೂತ್ಕೊಂಡು ನಾನು ಯಂತ್ರ ಎಲ್ಲ ಬರೆದಿರ್ತೇನೆ, ನಿನಗೊಂದು ಮಂತ್ರೋಪದೇಶ ಮಾಡ್ತೇನೆ, ಅದರ ಮೇಲೆ ಕೂತ್ಕೊಂಡು ನೀನು ಜಪ ಮಾಡಬೇಕು. ಇಷ್ಟು ಇದೇ ಗೋಪಿಗೆ ಸ್ಮಶಾನ ಹೆಣ ಅಂದರೆ ಭಯ. ಅವನು ಇಲ್ಲ ಅಂತ ಹಠ ಹಿಡಿತಾನೆ. ಪ್ರಭಾಕರ ಸಿಂಗ್ ಹೇಳ್ತಾರೆ, ನೋಡು ನೀನು ಇದು ಅಪೂರ್ಣ ಆಗ್ಬಿಟ್ರೆ ಇದಕ್ಕಾಗಿ ಮುಂದಿನ ಜನ್ಮ ಬರಬೇಕು. ಅಪೂರ್ಣ ಆಗ್ಬಿಡೋದು ಸಾಧನೆ. ಇವ್ರು ಹೇಳ್ತಾರೆ, ಒಂದಲ್ಲ 10 ಜನ್ಮ ತೆಗೆದು ಈ ಜನ್ಮದಲ್ಲಿ ನಾನು ಬರಲ್ಲ ಅಂತ ಭಯ. ಅವಾಗ ಕೋಪದಿಂದ ಪ್ರೇಮದಿಂದ ಪ್ರಭಾಕರ ಸಿಂಗ್ ಹೇಳ್ತಾರೆ, ತಾಳು ತಾಳು, ಇನ್ನು 15 ವರ್ಷ ಆದ್ಮೇಲೆ ಒಬ್ಬರು ಮಹಾಗುರು ಬರ್ತಾರೆ, ನಿನ್ನ ಜೂಟನ್ನು ಅವರು ಕೊಟ್ಟು ಬಿಡ್ತೀನಿ, ಅವರೆಲ್ಲ ಮಾಡಿಸ್ತಾ ಇದ್ದಾರೆ. ನನ್ನ ಮಾತು ಕೇಳೋದ ಅಲ್ಲ, 15 ವರ್ಷ ಆಗಲಿ, ಆ ಮಹಾಗುರು ಬರ್ತಾರೆ, ಅವ್ರಿಗೆ ನಿನ್ನ ತಲೆಯ ಜುಟ್ಟನ್ನು ಕೊಡ್ತೀನಿ, ಅವ್ರು ನಿನ್ನ ಅದನ್ನು ಸಾಧನೆ ಮಾಡಿಸ್ತಾರೆ ಅಂತ ಹೇಳಿ ಮುಂದುವರಿತಾರೆ. ಕೆಲವು ವರ್ಷಗಳಾಗುತ್ತೆ. ಅಷ್ಟೊತ್ತಿಗಾಗಲೇ ಗೋಪಿಗೆ ಅಲಪಿಗೆ ಕ್ಯಾನ್ಸರ್ ಆಗಿದೆ. ಪ್ರಭಾಕರ ಸಿದ್ಧಯೋಗಿ ಯಾವ ಥರ ಅಂದರೆ, ಏಕಕಾಲದಲ್ಲಿ 10 ಗಳಿಗೆ ಪ್ರಕಟ ಆಗುವಂಥ ಸಿದ್ಧಿ ಇತ್ತು. ತನ್ನ ಶರೀರವನ್ನು ಗೋಪಿಯ ಮನೆಯಲ್ಲಿ ಮಲಗಿಸಿ ಒಂದೊಂದು ತಿಂಗಳು ಯಾತ್ರೆಗೆ ಹೋಗ್ಬಿಡೋರು, ಸೂಕ್ಷ್ಮ ಯಾತ್ರೆಗೆ. ಶರೀರ ಅಲ್ಲಿ ಬಿದ್ದಿರುತ್ತೆ ಶವವಾಗಿ, ಇವರು ಭ್ರಮಣ ಮಾಡಿ ಮತ್ತೆ ಒಂದು ತಿಂಗಳಾದ್ಮೇಲೆ ಬಂದು ಶರೀರವನ್ನು ಸೇರಿಕೊಳ್ತಾ ಇರ್ತಾರೆ. ಒಂದು ದಿವಸ ಇದ್ದಕ್ಕಿದ್ದಾಗ ಅನೇಕ ಸಿದ್ಧಿಗಳಿತ್ತು. ಅವರು ಜೀವನ ಚರಿತ್ರೆ ಬೇರೆ ರೀತಿ ಹೇಳಬೇಕಾಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಅವರು ಮಾಡ್ತಕ್ಕಂಥ ಪವಾಡಗಳಿಗೆಲ್ಲ ಪುಸ್ತಕ ರೂಪದಲ್ಲಿ ಬಂದಿದೆ. ಒಂದು ದಿವಸ ಏನಾಗುತ್ತೆ, ಗೋಪಿಯವರಿಗೆ ಹೇಳ್ತಾರಂತೆ, ಇಲ್ಲೇ ಹತ್ತಿರದಲ್ಲಿ ಬಾಲಭದ್ರೆ ಬಂದಿದ್ದಾಳೆ. ಬಾಲಭದ್ರೆ ಅಂದ್ರೆ ಪುಟಾಣಿ ಕಾಡಿ, ಕುಟ್ಟಿ ಕಾಡಿ ಬಂದಿದ್ದಾಳೆ, ನೋಡ್ಕೊಂಡು ಬರೋಣ ಅಂತ. ಗೋಪಿ ಅನ್ಕೊಂಡ್ರೆ ಯಾವುದೋ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೊಸದಾಗಿ ಸ್ಥಾಪನೆ ಆಗಿದೆ, ಇವರು ಎಷ್ಟೋ ವರ್ಷ ಇದ್ದಾರಲ್ಲ, ಹೋಗೋಣ ಅದಕ್ಕೆ ಏನಂತೆ. ಆದರೆ ಎಚ್ಚರಿಕೆ ಮಾತನ್ನ ಗೋಪಿ ಗುರುಗೆ ಹೇಳ್ತಾರೆ. ಏನು, ಪ್ರಭಾಕರ ಸಿದ್ಧಯೋಗಿಗೆ ಒಂದು ವಿಚಿತ್ರವಾದಂಥ ಚೇಷ್ಟೆ ಸ್ವಭಾವ ಇತ್ತು. ಏನಂದ್ರೆ, ಮಹಿಳೆಯರನ್ನ ನೋಡಿದ್ರೆ ಅವರು ಹೋಗಿ ಗಟ್ಟಿಯಾಗಿ ತಪ್ಕೊಂಡ್ಬಿಡೋದು, ಗಟ್ಟಿಯಾಗಿ ತಪ್ಕೊಂಡ್ಬಿಡೋದು. ಅದು ಎಲ್ಲರೂ ಮಾಡ್ತಿರಲಿಲ್ಲ, ಅವರಿಗೆ ಪ್ರೇರಣೆ ಆಗಿದ್ದು ಹೋಗಿ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಏನಾಗ್ತಾ ಇತ್ತು, ಜನ ಅವರಿಗೆ ಸರಿಯಾಗಿ ವರ್ಧಿಸ್ತಾ ಇದ್ರು. ಹುಚ್ಚ ಅಥವಾ ವಿಪರೀತದ ಮನಸ್ಥಿತಿ ಇರೋರು ಅಂತ ಹೇಳಿ ಅವ್ರನ್ನ ವರ್ಧಿಸ್ತಾ ಇದ್ರು. ಅದಕ್ಕೆ ಗೋಪಿ ವಾರ್ನ್ ಹಿಸ್ ಗುರು ಪ್ರಭಾಕರ ಸಿದ್ಧಯೋಗಿ. He told, okay, I will come with you, provided you won't have any women. The place where you are taking me, I don't know. It's a new place. ನಾನು ನಿನ್ನ ಜೊತೆಗೆ ಬರೋದ್ರಿಂದಾಗಿ ನೀವಲ್ಲಿ ಮಾಡೋ ಚೇಷ್ಟೆಗೆ ನನಗೂ ಏಕೆ ಹಿಡಿದುಬಿಡುತ್ತೆ. ನಾನು ಕುಟುಂಬಸ್ಥ, ಇವಾಗ ಗೃಹಸ್ಥ, ನನಗೆ ಸಮಾಜದಲ್ಲಿ ಮಾನ ಮರ್ಯಾದೆ ಇದೆ. ನಾಳೆ ಅವ್ರು ಏನೋ ಬಂದ್ಕೊಂಡು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದ ಅಂದರೆ ನನಗೆ ಭಾಷೆ ಕೊಡಿ. ಪ್ರಭಾಕರ ಸಿದ್ಧಯೋಗಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೀಗ ಕರ್ಕೊಂಡು ಹೋಗ್ತೀನಲ್ಲ, ಆ ಬಾಲಭದ್ರೆಯ ಆಶೀರ್ವಾದ ನಿನಗೆ ಬೇಕು, ಬಾ ಅಂತ ಹೇಳ್ತಾರೆ. ನೇರ ಪಲಯಕ್ಕಡವು ಗ್ರಾಮಕ್ಕೆ ಬರ್ತಾರೆ. ಗ್ರಾಮಕ್ಕೆ ಬರ್ತಾ ಆಶ್ರಮದ ಮುಖ್ಯ ದ್ವಾರ ಗೇಟ್ ಇದೆಯಲ್ಲ, ಅಲ್ಲಿಗೆ ಬರ್ತಾರೆ. ಈಗಿನ ಪ್ರಸ್ತುತ STD ಬೂತ್ ಏನಿದೆ ಬಲಗಡೆಗೆ, ಅದರ ಹಿಂದುಗಡೆಗೆ ಒಂದು ಮನೆ ಇತ್ತು. ಈಗ ಅದನ್ನ ಒಡೆದು ಅಲ್ಲಿ ಇವಾಗ ಅಪಾರ್ಟ್ಮೆಂಟ್, ಇವಾಗ ಹೊಸದಾಗಿ ಇತ್ತೀಚೆಗೆ 2 ತಿಂಗಳಲ್ಲಿ ಕಟ್ತಾ ಇದ್ದಾರೆ. ಅಲ್ಲಿ ಮುಂಚೆ ಒಂದು ಮನೆ ಇತ್ತು. ಅಮ್ಮ ಮೊದಲನೇ ಬಾರಿ ಕೃಷ್ಣ ಭಾವ ಪ್ರಕಟ ಮಾಡಿದ್ದು ಆ ಮನೆಯ ಅಂಗಳದಲ್ಲಿ. ಆ ಮನೆಯಲ್ಲಿ ಒಬ್ಬ ಭಕ್ತ ಇದ್ದ, ಕೃಷ್ಣನ ಮಹಾಭಕ್ತ. ಅಮ್ಮ ಹೇಳ್ತಾ ಇದ್ರು, ಅವರು ಪ್ರತಿ ಅಕ್ಷರ, ಭಾಗವತ ಮಾಸ ಬರುತ್ತೆ, ರಾಮಾಯಣ ಮಾಸ ಇರುತ್ತೆ, ಕೇರಳದಲ್ಲಿ ಅದು ಸಂಪ್ರದಾಯ ಇದೆ. ರಾಮಾಯಣ ಮಾಸದಲ್ಲಿ ಇಡೀ ರಾಮಾಯಣವನ್ನು ಪಾರಾಯಣ ಮಾಡ್ತಾರೆ ವಿಷ್ಣು ಅಂತ. ಭಾಗವತ ಮಾಸದಲ್ಲಿ ಭಾಗವತ ವಾಚನವನ್ನು ಮಾಡ್ತಾರೆ. ಭಾಗವತ ಸಪ್ತಾಹಗಳು ನಡೀತಾ ಇತ್ತು. ಭಾಗವತ ವಾಚನದಲ್ಲಿ ಈ ಭಕ್ತ ಪ್ರತಿ ಅಕ್ಷರದಲ್ಲಿ ಕೃಷ್ಣನನ್ನು ನೋಡ್ತಾ ಇದ್ದ ಅಂತ ಅಮ್ಮ ಹೇಳ್ತಾರೆ. ಆ ರೀತಿ ಗೋಧೂಳಿಯ ಸಮಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಕೃಷ್ಣ ಭಾವ ಪ್ರಕಟ ಆಗಿದ ಜಾಗ ಮೊದಲನೇದು ಅಲ್ಲಿಗೆ ಬರ್ತಾರೆ. ಆ ಮನೆಯ ದ್ವಾರ ಓಪನ್ ಇದೆ. ಮನೆಯ ಈ ಭಕ್ತ ಯಜಮಾನ ಇಲ್ಲ. ಒಳಗಡೆಗೆ 2 ಯುವತಿಯರು, ಅವರ ಮಕ್ಕಳು, ಹೆಣ್ಣು ಮಕ್ಕಳು, ಮದುವೆಗೆ ಬಂದಿರ್ತಕ್ಕಂಥವ್ರು, ವಯಸ್ಸು ಬಂದಿರ್ತಕ್ಕಂಥವ್ರು ಒಳಗಡೆ ಇದ್ದಾರೆ. ನೇರ ಓಡ್ಬಿಡ್ತಾರೆ ಮನೆಯೊಳಗೆ ಪ್ರಭಾಕರ ಸಿದ್ಧಯೋಗಿ. ಓಡ್ತಿದ್ದವ್ರು ಏನ್ ಮಾಡಿದ್ರೆ, ಆ ಮನೆ ಬೆಡ್ರೂಮಲ್ಲಿ ಹೋಗಿ ಮಾಡ್ಕೊಂಡ್ಬಿಡ್ತಾರೆ. ಆ 2 ಹೆಣ್ಮಕ್ಳು ಯಾವ ಕಳ್ಳ ಬಂದ ಅಂತ ಹೇಳಿ ಬಾಯಿ ಕೊಟ್ಟು
ಹೊರಗಡೆ ಬಂದ್ಬಿಡ್ತಾರೆ. ಜೋರಾಗಿ ಕೂಗಾಡ್ತಾರೆ, ಊರವರೆಲ್ಲ ಸೇರಿಬಿಡ್ತಾರೆ. ಅಷ್ಟೊತ್ತಿಗೆ ಏನಾಯ್ತು ಅಂದರೆ ಒಳಗಡೆ ಕಳ್ಳ ಸೇರ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ದೊಣ್ಣೆ ಅದು ಏನು ಸುಮ್ಮನೆ ಎತ್ಕೊಂಡು ಬಿಟ್ಬಿಟ್ಟು ಗೋಪಿ ನೋಡಿದ್ರು, ನರಕ ಪ್ರಾರಂಭ ಆಗಬೇಕು. ಯಾರು ನೋಡಿದ್ರೆ ಇವಾಗ ಒಳಗಡೆ ಓಡಿ ಬಂದು ನೋಡಿದ್ರೆ ಗುರುಗಳು ಆರಾಮ ಮಾಡ್ಕೊಂಡಿದ್ದಾರೆ. ಅಯ್ಯೋ ಬಂದಿದ್ದಾರೆ, ಒಲೆ ಕುಡ್ತೀನಿ, ನಿಮ್ಮ ಜೊತೆಗೆ ನಾನು ಬಂದ್ಬಿಡಿ ಅಂತ ಕರೀತಾರೆ. ಆವಾಗ ಅವ್ರು ಎದ್ದು ಪದ್ಮಾಸನ ಕೂತಿರುತ್ತೆ. ಕೂತ್ಕೊಳ್ಳಿ, ಒಂದು ನಿಮಿಷ ಕೂತ್ಕೊಂಡು ಅಲ್ಲಿ ಆ ಬೆಡ್ರೂಮಲ್ಲಿ ಒಂದು ನೆಲಕ್ಕೆ ಒಂದು ಕಡೆಗೆ ಬೊಟ್ಟು ಮಾಡಿ ಹೇಳಿದಂತೆ ಏನೋ ಮುದ್ರೆಗಳೆಲ್ಲ ಪ್ರಕಟ ಮಾಡಿದ್ರು. ಹೇಳಿದ್ರು, ಈಗ ನಮಸ್ಕಾರ ಮಾಡಿ, ಅವನ ಕೃಪೆ ನಿನಗೆ ಬೇಕು. ನೀವು ನೋಡ್ತಾರೆ ನೆಲ ಏನೂ ಇಲ್ಲ, ನೀವು ನಮಸ್ಕಾರ ಮಾಡು, ನೀವು ಮಾಡದೇ ನಾನು ಬರಲ್ಲ. ತಕ್ಷಣ ಬಂದರೆ ಸಾಕಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಇಬ್ಬರು ಹೊರಗಡೆಗೆ ಬರ್ತಾರೆ. ಎಲ್ಲರೂ ಇದೇನು ಹೊಡಿಬೇಕು ಬಂದು ನೋಡ್ತಾರೆ. ಆ ಗುಂಪಲ್ಲಿ ವಯಸ್ಸಾದ 80 ವರ್ಷದ ಒಬ್ಬ ಅಜ್ಜ ಇಲ್ಲ. ಅವ್ನು ನೋಡ್ತಿದ್ದಾಗೆ ಪ್ರಭಾಕರ ಸಿಂಹರು ಹೋಗಿ ಗಟ್ಟಿಯಾಗಿ ಅವ್ರ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡಿ ಗುಂಪನ್ನು ತಡೀತಾರೆ. ಅರೆ, ಇವರು ನಮ್ಮ ಚೋರನೆಕ್ಕಿಯ ಸ್ವಾಮಿ, ಇವ್ರು ಕಳ್ಳಲ್ಲಪ್ಪ, ಇವ್ರು ಚೋರನೆಕ್ಕಿಯ ಸ್ವಾಮಿ, ಇವರು ಯಾರು ಹೊಡಿಬೇಡಿ, ಅವ್ರಿಗೆ ದೊಡ್ಡ ಮಹಾತ್ಮರಿ, ಹೊಡಿಬೇಡಿ ಅಂತೇಳಿ ಗುಂಪನ್ನು ಚದುರಿಸಕ್ಕೆ ಅವನೊಂದು ಹೇಳ್ತಾನೆ. ಹಿರೋಶಿಮಾ ನಾಗಾಸಾಕಿನಲ್ಲಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಆಟೋಮ್ ಬಾಂಬ್ ಹಾಕಿದಾಗ ಅದರ ಕಲುಷಿತ ವಾಯು, ವಿಷಪೂರಿತ ವಾಯು ಅಂತರಿಕ್ಷದಲ್ಲಿ ಹಾಗೇ ಯಾತ್ರೆ ಮಾಡ್ತಾ ಕೇರಳದ ಈ ಕಡಲ ತೀರಕ್ಕೆ ಬಂದಿದ್ದಂತೆ. ಆ ಒಂದು ವಿಷಪೂರಿತ ವಾಯು ಸೇವನೆಯಿಂದ, ಅದರ ಸೋಂಕಿನಿಂದಾಗಿ ಮಹಿಳೆಯರಿಗೆ, ಪುರುಷರಿಗೆ, ಕೆಲವರಿಗೆ ಸೊಂಟದ ಭಾಗದಲ್ಲಿ ಇಲ್ಲಿ ಚರ್ಮ ವ್ರಣವಾಗಿ ಅದರಿಂದ ಕೀವು ರಕ್ತ ಬರುವಂತೆ. ಮತ್ತು ಏನು ಮಾಡಿದ್ರು ಅದಕ್ಕೆ ಗುಣ ಆಗ್ತಿರಲಿಲ್ಲ ಆಗಿನ ಕಾಲದಲ್ಲಿ. ಹಾಗಾಗಿ ಎಲ್ಲರೂ ಅಲ್ಲಿ ಭಗವತಿ ದೇವಸ್ಥಾನ ಇದೆ ಪಳೆಗಳೂರಿನಲ್ಲಿ, ಅಲ್ಲಿಗೆ ಹೋಗಿ ಹರಕೆ ಹೊತ್ಕೊಂಡ್ರೆ ಗ್ರಾಮಸ್ಥರಿಗೂ ಕೂಡ, ಅಮ್ಮ ನಮ್ಗೆ ಇದಕ್ಕೆ ಏನಾದರೂ ಪರಿಹಾರ ಮಾಡು, ಗುಣೋನ್ಮುಖರನ್ನಾಗಿ ಮಾಡು ಅಂತ ಇದರ ಪ್ರಾರ್ಥನೆ ಮಾಡುವ ಆ ದಿವಸದ ಸಂಜೆ ಪ್ರಭಾಕರ ಸಿದ್ಧಿ ಅಲ್ಲಿಗೆ ಬರ್ತಾರೆ. ಬಂದವರು ಯಾರೆಲ್ಲ ದೇವಸ್ಥಾನದ ಪ್ರಾರ್ಥನೆ ಮಾಡ್ತಾರೆ ನೇರ ಹೋಗೋದು ಅವರ ಈ ಭಾಗದ ಹಣವನ್ನು ನಾಲಿಗೆಯಿಂದ ನೆಕ್ಕಿಬಿಟ್ಟಿರುತ್ತೆ. ಅವರ ನೆಕ್ಕಿದ ಪ್ರಭಾವ ಕೆಲವೇ ದಿವಸಗಳಲ್ಲಿ ಎಲ್ಲರಿಗೂ ಗುಣ ಆಗ್ಬಿಟ್ಟು. ಆದರೆ ಈ ಅಜ್ಜನ ತಾಯಿಗೆ ಬಂದಿದ್ದು ಇವರು ನೆಕ್ಕಿರೋದ್ರಿಂದಾಗಿ ಗುಣ ಆಯಿತು. ಅದನ್ನು ನೆನೆಸ್ಕೊಳ್ತಾರೆ. ಇವ್ರ ಹೆಸರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಎಲ್ಲಿಂದ ಬಂದು ಏನಾದ್ರು ಗೊತ್ತಿಲ್ಲ, ಮಾಡಿ ಅವರು ಅದೃಷ್ಟ ಹೊಟ್ಟೋಗ್ಬೇಕು. ಆಮೇಲೆ ನೋಡೇ ಇಲ್ಲ ಈ ಅಜ್ಜ. ಹಾಗಾಗಿ ಮಲಯಾಳದಲ್ಲಿ ಚೋರ ನೆಕ್ಕಿಯ ಸ್ವಾಮಿ ಅಂದರೆ ರಕ್ತವನ್ನು ನೆಕ್ಕಿದ ಸ್ವಾಮಿ. ಅವನು ಹೇಳ್ತಾನೆ, ಅವರು ನಮಸ್ಕಾರ ಮಾಡ್ತಾರೆ. ಮುಂದಿನ ಯಾತ್ರೆ ಆ ಮನೆಯಿಂದ ಪ್ರಭಾಕರ ಸಿದ್ಧಯೋಗಿ ಗೋಪಿ ನೇರ ಕಡಲಿಗೆ ಬರ್ತಾರೆ. ಕಡಲಿಯಲ್ಲಿ ಅಮ್ಮನಿಗೆ 17 ವಯಸ್ಸು. ಅಮ್ಮ ದರ್ಶನ ಪ್ರಾರಂಭ ಮಾಡಿಲ್ಲ, ಜಗತ್ತಿಗೆ ತನ್ನನ್ನು ಸಮರ್ಪಿಸಿಕೊಂಡಿಲ್ಲ. ಅಂದ್ರೆ ಅರ್ಥ ಲಭ್ಯವಾಗಿಸ್ಕೊಂಡಿಲ್ಲ. ಯಾರ್ಯಾರು ಇಲ್ಲ, ಅಮ್ಮನ ಪರಿವಾರಕ್ಕೆ ಶಿಷ್ಯರು ಕೂಡ ಯಾರು ಇಲ್ಲ. ಆ ಸಂದರ್ಭ ಅಮ್ಮ ಸಮಾಧಿ ಅವಸ್ಥೆಯಲ್ಲಿ ಕೂತಿದ್ದಾರೆ. ಕಣ್ಣು ಎಲ್ಲೋ ಉನ್ಮೀಳಿತವಾಗಿ ಹೊರಗಡೆಗೆ ನೋಡ್ತಾ ಇದೆ. ತಲೆ ಕೂದಲು ಕೆದರಿಕೊಂಡು ಹೀಗೆ ಕೂತಿದ್ದಾರೆ ಅಮ್ಮ, ಬಾಹ್ಯ ಪ್ರಜ್ಞೆ ಇಲ್ಲದೆ. ಗೋಪಿ ಜೊತೆಗೆ ಪ್ರಭಾಕರ ಸಿದ್ಧಿ ಬರ್ತಾರೆ. ಬಂದವರೇ ನೋಡ್ತಿದ್ದಾಗೆ ಅಮ್ಮನನ್ನ ಹಿಡ್ಕೊಳಕ್ಕೆ ಹೋಗ್ತಾರೆ. ಅವ್ರಿಗೆ ಚೇಷ್ಟೆ ಇರ್ತಲ್ಲ, ಅಮ್ಮನ ಜೊತೆ ಚೇಷ್ಟೆ ಮಾಡೋಕ್ಕೆ ಓಡ್ತಾರೆ. ಅಮ್ಮ ತಕ್ಷಣ ಬಾಹ್ಯಸ್ಥರಾಗಿ ಪ್ರಭಾಕರ ಸಿದ್ಧಿ 2 ಕೈಯನ್ನು ಹಿಡ್ಕೊಂಡು ತಿರುಗಿಸ್ಬಿಡ್ತಾರೆ. ಯೋಚನೆ ಮಾಡಿ, ಈತ 6 ಅಡಿ ಮನುಷ್ಯ, 6 ಅಡಿ ಮನುಷ್ಯ, ಕಟ್ಟುಮಸ್ತು ಶರೀರ, 70 ವಯಸ್ಸಾದರೂ ಬಹಳ ಬಲಾಢ್ಯ. ಅಮ್ಮ 17 ವರ್ಷದ ಹುಡುಗಿ, 5 ಅಡಿ. ಮಾತ್ರ ಅಲ್ಲ, ಪ್ರಭಾಕರ ಸಿದ್ಧಯೋಗಿಗೆ ಅವಾಗ ಗೋಪಿಯವರು ಹೇಳಿದ್ರು, ಹಿ ವಾಸ್ ಏಜ್ 837 ಇಯರ್ಸ್. ಅವರ ವಯಸ್ಸು 837 ವರ್ಷ. ಪ್ರಭಾಕರ ಸಿದ್ಧಯೋಗಿ ಅವರ ಹತ್ರ ಅವ್ರು ಬಂದಾಗ ಕೈಯಲ್ಲೂ ತಿರ್ಸಿಬಿಡ್ತಾರೆ, ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ, ಆಗ್ತಾ ಇಲ್ಲ ಇವರಿಗೆ ಪ್ರಭಾಕರ ಸಿದ್ಧಯೋಗಿ. ಅಮ್ಮ ಜೋರಾಗಿ ಗಹಗಹಿಸಿ ನಗ್ತಾ ಹೇಳಿದ್ರು, ನಾನು ಆರಾಮಂತ ಅರಿಯಾಮಲ್ಲ, ನಿನ್ನೆ ಅಪೂಪನೆ ನಾನು ಕಂಡಿದ್ದು ಕೇಳೋ ಅಂತ ಹೇಳ್ತಾರೆ. ಅಂದ್ರೆ ಅಮ್ಮ ಹೇಳ್ತಾರೆ, ನಾನು ಯಾರು ಅಂತ ಗೊತ್ತಲ್ಲ ನಿನಗೆ, ನಿನ್ನ ಮುದ್ದಾತನ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ ಅಮ್ಮ. ತಕ್ಷಣ ಪ್ರಭಾಕರ ಸಿದ್ಧಯೋಗಿ ಕಣ್ಣೀರು ಹಾಕ್ತಾ, ಹೌದಮ್ಮ, ನಾನು ಚೇಷ್ಟೆ ಮಾಡಿ ಮಗನಾಗಿ ನಿನಗೆ ತಾಯಿ, ನಿನಗೆ ಚೇಷ್ಟೆ ಮಾಡಬಾರ್ದು ನಾನು ಅಂತ ಹೇಳಿ ಅವ್ರು ನಮಸ್ಕಾರ ಮಾಡಿ ಗೋಪಿಗಳು ನಮಸ್ಕಾರ ಮಾಡಿ ಏನು ನೋಡ್ತಾ ಇಲ್ಲ, ಆಶೀರ್ವಾದ ತಗೋ. ಅವ್ರು
ಗೋಪಿಗೆ 42 ವಯಸ್ಸು, ಅಮ್ಮನಿಗೆ 17 ವಯಸ್ಸು, ನನ್ನ ಸ್ವಂತ ಮಗಳ ವಯಸ್ಸು. ನಮಸ್ಕಾರ ಮಾಡಿದ್ರು ಗೋಪಿ ಕನ್ಫ್ಯೂಷನ್. ಇಷ್ಟು ದೊಡ್ಡ ಮಹಾತ್ಮರು, ಕೇರಳದ ಎಷ್ಟೋ ಮಹಾತ್ಮರ ಗುರುಗಳಾಗಿದ್ದರು, 800 ಚಿಲ್ಲರೆ ವರ್ಷ ಬದುಕಿದ್ದವರು. ಈ ಹುಡುಗಿಯ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅಮ್ಮ ಅಂತ ಹೇಳಿದ್ದಾರೆ. ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದಾರಲ್ಲ, ಕನ್ಫ್ಯೂಷನ್ ಆಗಿ ಬಂದು ಹೋಗೋದು ಜಾಸ್ತಿ ಆಯಿತು. ಒಂದು ದಿವಸ ಪ್ರಭಾಕರ ಸಿದ್ಧಯೋಗಿಯವರು ಅಮ್ಮ ಕೃಷ್ಣ ಭಾವ ದರ್ಶನ ಕೊಡ್ತಾ ಇದ್ದಾರೆ. ನೇರ ಪ್ರಭಾಕರ ಸಿದ್ಧಯೋಗಿ ಗೋಪಿಯ ಹಸ್ತವನ್ನು ಹಿಡ್ಕೊಂಡು ಅಮ್ಮನ ಹಸ್ತಕ್ಕೆ ಕೊಟ್ಟು, ಇನ್ನು ಮುಂದೆ ನಿನ್ನ ಜವಾಬ್ದಾರಿ ನಿಂದೆ, ನೀನೇ ನಿನ್ನನ್ನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಗೋಪಿ ಅಜ್ಜನ ಹೇಳಿದವತ್ತು ಅವತ್ತು 15 ವರ್ಷ ಪರಿಪೂರ್ಣವಾಯಿತು. ಹಿಂದೆ 15 ವರ್ಷ ಹಿಂದೆ ಏನು ಹೇಳಿದ್ರು, ಪ್ರಭಾಕರ ಸ್ವಾಮಿ ಮುಂದೆ ಮಹಾಗುರು ಬರ್ತಾರೆ, ನಿನ್ನ ಜುಟ್ಟನ್ನು ಅವ್ರು ಕೊಡ್ತೀನಿ ಅಂತ. ಅವತ್ತಿಗೆ ನನಗೆ ಸ್ಮರಣೆ ಆಯಿತು, ಆ ಮಹಾಗುರು ಹೇಳ್ತಾ ಇದ್ದು ಅಮ್ಮನೇ ಅಂತ. ಗೋಪಿ ಕೂಡ ಬಂದು ಹೋಗೋದು ಜಾಸ್ತಿ ಆಯಿತು. ಗುರುಗಳು ಹೇಳಿದ್ರು ಪ್ರಭಾಕರ ಸ್ವಾಮಿ, ಇನ್ನು ಮುಂದೆ ನಾನಲ್ಲ ನಿನ್ನ ಗುರು, ಆ ಮನೆ ನಿಂತು ಅವಳು ಏನು ಹೇಳ್ತಾ ಅದನ್ನು ಮಾಡೋದು. ಅಮ್ಮ ಹೇಳೋದಂತೆ, ನಾಮ ಜಪ ಮಾಡು ಸಾಕು, ಈ ತಂತ್ರ ಮಂತ್ರ ಎಲ್ಲ ಬಿಟ್ಟುಬಿಡು, ಅದು ಬೇಡ ನಿನಗೆ. ಮಾ ಓಂ, ಮಾ ಓಂ, ಇದು ಉಸಿರಿಗೆ ಹೇಳು ಸಾಕು, ನೀನೇನು ಮಾಡಬೇಕಾಗಿಲ್ಲ, ನಾನು ನೋಡ್ಕೊಡ್ತೇನೆ. ಪ್ರಭಾಕರ ಸಿಂಧರಿಗೆ ಈ ಥರ ಹೇಳಾದ್ಮೇಲೆ, ಈ ಥರ ಅಮ್ಮ ಹೇಳಾದ್ಮೇಲೆ ಇವರಿಗೆ ಟೋಟಲ್ ಅಕ್ಸೆಪ್ಟೆನ್ಸ್ ಬಂದಿಲ್ಲ ಅಮ್ಮನದು. ಎಂತೆಂಥ ತಂತ್ರಕ್ರಿಯೆಗಳೆಲ್ಲ ಮಾಡಿದ್ರೆ ಅಮ್ಮ ಸರಳವಾಗಿ ನಾವು ಅಂತ ಇದ್ದಾರಲ್ಲ, ಅಕ್ಸೆಪ್ಟೆನ್ಸ್ ಬರಲಿಲ್ಲ, ಅರ್ಧಂಬರ್ಧ ಮನಸ್ಸು. ಆದ್ರೂ ಗುರುಗಳು ಹೇಳಿದ್ದಾರೆ ಪ್ರಭಾಕರ ಸಿದ್ಧಯೋಗಿ ಬರೋದು ಕಡಿಮೆ ಆಗ್ಬಿಡ್ತು. ಅಷ್ಟೊಂದಾಗಲೇ ಜನ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ವರ್ಷಗಳು ಸ್ಪಂದಿಸಿದೆ, ಜನ ಬರ್ತಾ ಇದ್ದಾರೆ, ದರ್ಶನ ನಡೀತಾ ಇದೆ ಕೃಷ್ಣ ಭಾವ. ಒಂದು ದಿವಸ ಮುದುರೈಯಿಂದ ಒಂದು 50 ಜನ ಮಹಿಳಾ ತಂಡ ಬಂದಿದೆ. ದೇವಿ ಭಾವ ದರ್ಶನ ಹೇಗೆ ಪ್ರಾರಂಭ ಆಯಿತು ಅಂತ ಬಂದಿದ್ದಾರೆ. ಅವತ್ತು ಗೋಪಿ ಇದ್ದಾರೆ, ಗೋಪಿ ಚೈನ್ ಸ್ಮೋಕರ್ ಆಗಿದೆ. ಅವ್ರಿಗೆ ಯಾವಾಗಲೂ ಸಿಗರೇಟ್ ಪ್ಯಾಕೆಟ್ ಇರಲೇಬೇಕು, 5-6 ಸಿಗರೇಟ್ ಪ್ಯಾಕೆಟ್ ಯಾವಾಗ ಒಂದಾಗಲೂ ಸೇರ್ತಾ ಇರ್ತಾರೆ. ಬಂದಿದ್ದಾರೆ, ಪ್ರಭಾಕರ ಸಿದ್ಧಯೋಗಿ ಅವಾಗ ಇಲ್ಲ. ಈ ಮಹಿಳಾ ಭಕ್ತರು ಬಂದರು, ಕಳರಿಯಲ್ಲಿ ಅಮ್ಮ ಕೂತಿದ್ದಾರೆ, ಕೃಷ್ಣ ಭಾವ ಮುಗಿಸಿ ನೇರ ಇವರು ಹೋದ್ರು. ಇವರು ಅಮ್ಮನಿಗೆ ಇದು ಕತ್ತಿ ಶೂಲ ಮಾಡಿಸ್ಕೊಂಡು ಬಂದಿದ್ದಾರೆ, ಆಭರಣ ತಂದಿದ್ದಾರೆ, ಅಮ್ಮನಿಗೆ ಬೆಳ್ಳಿಯ ಕಿರೀಟ ತಂದಿದ್ದಾರೆ, ರೇಷ್ಮೆ ಸೀರೆ ತಂದಿದ್ದಾರೆ. ಮಹಿಳೆಯರೆಲ್ಲ ಹೊರಗಡೆ ಹೋದ್ರು, ಕದವನ್ನು ಹಾಕಿದ್ರು, ಅಮ್ಮನಿಗೆ ದೇವಿ ತರ ಅಲಂಕಾರ ಮಾಡಿದ್ರು, ಪೀಠದ ಮೇಲೆ ಕೂಡಿಸ್ಬಿಟ್ರು, ಕದ ಓಪನ್ ಮಾಡಿದ್ರು, ದೇವಿ ತರ ಅಮ್ಮ ಕೂತು ಬಿಟ್ಟಿದ್ದಾರೆ. ಎಲ್ಲರೂ ಸ್ತೋತ್ರ ಹೇಳಿ ಅಮ್ಮನಿಗೆ ಭಾವ ಪರಿವರ್ತನೆ ಆಗಿಬಿಡ್ತಾರೆ. ದೇವಿ ಭಾವ ಕೂತು ಬಿಟ್ರು ಅಮ್ಮ. ಹಾಗೆ ದರ್ಶನ ದೇವಿ ಭಾವ ಒಂದು ಪ್ರಾರಂಭ ಆಯಿತು. ಇದನ್ನ ನೋಡ್ತಾ ಇದ್ರು ಸ್ಕೆಪ್ಟಿಕಲ್ ಐಸಿಂದ ಗೋಪಿಯವರು ಹೊರಗಡೆ ನೋಡ್ತಾ ಇದ್ರು. ಇಷ್ಟು ದಿವಸ ಕೃಷ್ಣಂದು ಫ್ಯಾನ್ಸಿ ಡ್ರೆಸ್ ಆಯಿತು, ಇವಾಗ ದೇವಿ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದ್ದಾರಲ್ಲ ಅಂತ ಇದೇ ವರ್ಗ ಅವ್ರು ಯೂಸ್ ಮಾಡಿದ್ರು. ಎಂಥ ನಾಟಕ ಆಡ್ತಾ ಇದ್ದಾರಪ್ಪ ಈ ಹುಡುಗಿ, ನನ್ನ ಮಗಳ ವಯಸ್ಸು, ಎಂಥವ್ರ ಕಡೆಗೆ ನಾನು ಕರ್ಕೊಂಬಂದು ಹಾಕೊಂಡಿದ್ದಾರಲ್ಲ. ಗೋಪಿಯವರು ಪ್ರಭಾಕರ ಸಿದ್ಧಯೋಗಿ ಕೇಳ್ತಾರಲ್ಲ, ನೆಲ ತೋರಿಸಿದ್ರಲ್ಲ, ಎಷ್ಟೋ ದಿವಸಗಳಲ್ಲ, ನೆಲ ತೋರಿಸಿದ್ರಲ್ಲ, ಅಲ್ಲಿ ಏನಿದೆ, ಯಾಕೆ ನಮಸ್ಕಾರ ಮಾಡಕ್ಕೆ ಹೇಳಿದ್ರು. ಪ್ರಭಾಕರ ಸಿದ್ಧಯೋಗಿ ಅಪ್ಪನ ಕರೀತಾ ಇದ್ದು ಹುಚ್ಚಿ ಅಂತ, ಅಮ್ಮ ಅವ್ರನ್ನ ಹುಚ್ಚ ಅಂತ ಕರೀತಾ ಇದ್ದಾರೆ. ಪ್ರಭಾಕರ ಸಿದ್ಧಯೋಗಿ ಹೇಳಿದ್ರಂತೆ ಆ ಹುಚ್ಚಿ ನಿಮ್ಗೆ ಹೇಳ್ತಾರೆ ಮುಂದೆ ಸಮಯ ಬಂದಾಗ. ಅಮ್ಮನನ್ನ ಕೇಳ್ತಾರೆ, ಅಮ್ಮ ಏನು ಈ ತರ ಎಲ್ಲ ನೀವು ಮಾಡಿದ್ರಲ್ಲ ಏನು. ಅದಕ್ಕೂ ಮುಂಚೆ ಏನಾಗುತ್ತೆ, ಅದರ ಪ್ರಶ್ನೆ ಬರೋದಕ್ಕೂ ಮುಂಚೆ ಇವರು ಈ ದೇವಿ ಭಾವ ನೋಡಿದ್ರಲ್ಲ, ಕೋಪ ಮಾಡಿಕೊಂಡು ಬರುವ ಎಲ್ಲ ಕೆಟ್ಟ ಪದವನ್ನ ಅಮ್ಮನ ಪ್ರತಿಯಾಗಿ ಮನಸ್ಸಲ್ಲಿ ಹೇಳ್ಕೊಳ್ತಾ ಕಡಲ ದಂಡೆಗೆ ಹೋಗಿ ಸಿಗರೇಟ್ ಸೇರ್ತಾ ನಿಂತಿದ್ದಾರೆ. ಹುಚ್ಚರ ಸಹವಾಸವಾಗ್ಬಿಡ್ತು ಅಂತ ಹೇಳ್ತಾರೆ ಮನಸ್ಸಲ್ಲಿ. ಅವ್ರನ್ನ ಅಮ್ಮ ಹುಚ್ಚ ಅಂತ ಹೇಳ್ತಾರೆ, ಇವ್ರನ್ನ ಹುಚ್ಚಿ ಅಂತ ಕರೀತಾರೆ. ಇಲ್ಲಿ ಬಂದೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿದೆ, ಸಾಧನೆಯೂ ಏನಾಗ್ತದೆ, ಮಾತ್ರನೇ ಆಗ್ತಾ ಇದೆ. ಆತರ ಅಮ್ಮನ ಬೈಕೊಂಡು ಈ ಫ್ಯಾನ್ಸಿ ಡ್ರೆಸ್ ಬೇರೆ ಸ್ಟಾರ್ಟ್ ಆಗಿಬಿಡ್ತಲ್ಲ. ಅವಾಗ ಯಾರೋ ಒಬ್ರು ಬರ್ತಾರೆ, ಕಿಳಕಲ್ಲಿ ಅಂತ, ಅಮ್ಮನ ಕಸಿನ್ ಬ್ರದರ್ ಅವರು ಜೊತೆಗೆ ಬೆಳೆದವರು ಅಮ್ಮನ ಜೊತೆಗೆ. ಅಮ್ಮ ಅವ್ರನ್ನ ಕಳೆದು ಹೇಳ್ತಾರಂತೆ, ಅವನನ್ನ ಬಾಯಿ ಬಂದು ಬೈತಾ ಇದ್ದಾರೆ, ಅದು ನಿಂತ್ಕೊಂಡು ಕರ್ಕೊಂಬ ಅವನ್ನ. ಬರ್ತಾರೆ, ಇವೇನು ಅಮ್ಮನ ಬೈತಾ ಇದ್ದೀನಿ ಅಂತ, ಬನ್ನಿ ಅಮ್ಮ ಕರೀತಾ ಇದ್ದಾರೆ ನಿನ್ನ. ಶಾಕ್ ಆಗ್ಬಿಡುತ್ತೆ ಗೋಪಿಗೆ, ನಾನಿಗೆ ಬೈತಾ ಅಮ್ಮನಿಗೆ ಗೊತ್ತು. ಬರ್ತಾರೆ, ಬಂದಾಗ ಅಮ್ಮ ದೇವಿ ಭಾವನೆ ಶೂಲ ಕತ್ತಿ ಹಿಡ್ಕೊಂಡು ಕಿರೀಟ ಹಾಕೊಂಡು ಕೂತಿದಾರಲ್ಲಿ ಕರೀತಾರೆ, ಬಾಯಿಗೆ ಕರೆದು ಅಮ್ಮ ಹೇಳ್ತಾರೆ, ನೋಡ್ಲಿ ಇಷ್ಟ ಮಾಚೆ, ನೋಡ್ಮೇಲೆ ಮಾಚೆ.
ಮಗನೇ, ನಿನಗೆ ಈ ವೇಷಭೂಷಣ ನಿನಗೆ ಇಷ್ಟ ಇಲ್ಲ ಅಂದರೆ ನೀನೇ ಚೇಂಜ್ ಮಾಡಬೇಕು, ನೀನೇ ತೆಗೆದುಬಿಡಿ, ಇದೆಲ್ಲ ತೆಗೆದುಬಿಡು. ನಾನು ತೆಗೆದಿಟ್ರೆ ಆ ಭಕ್ತರಿಗೆ ಮನಸ್ಸಿಗೆ ನೋವಾಗುತ್ತೆ, ನನ್ನ ದೇವಿಯಾಗಿ ನೋಡ್ತಾ ಇದ್ದಾರೆ. ಕಾರಣ ಏನಿತ್ತು ಅಂದರೆ, ಮಧ್ಯ ತೀರ್ಥಯಾತ್ರೆಗೆ ಬರೋರು ತಮಿಳುನಾಡಿಂದ, ಮಧುರೈಯಿಂದ ಬಂದ ತಂಡ ಒಂದು ದಿವಸ ರಾತ್ರಿ ತಂಗಿದ್ರಂತೆ ಅಲ್ಲಿ ಆಶ್ರಮದಲ್ಲಿ. ಅಮ್ಮನ ಈ ಭಾವ ಎಲ್ಲ ನೋಡಿ ಕೆಲವು ಮಹಿಳೆಯರಿಗೆ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು. ಅವರ ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳಿತ್ತು. ಅಮ್ಮನ ಹತ್ರ ಬಂದಿದ್ದೀವಿ, ನಮ್ಗೇನಾದ್ರೂ ವಾಪಸ್ಸು ಮಧುರೈಗೆ ಹೋಗಿ ಈ ನಮ್ಮ ಕೌಟುಂಬಿಕ ಸಮಸ್ಯೆ ಪರಿಹಾರವಾಗಿಬಿಟ್ರೆ ಇವು ಸಾಕ್ಷಾತ್ ದೇವಿ ಅಂತ ಬಿಲೀವ್ ಮಾಡ್ತೇವೆ, ವಿಶ್ವಾಸ ಮಾಡ್ತೇವೆ. ಮುಂದಿನ ಸತಿ ಬಂದಾಗ ದೇವಿಯ ಎಲ್ಲ ಆಭರಣದ ಜೊತೆಗೆ ಬಂದು ಇವರಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹತ್ರ ಅಂದ್ಕೊಂಡು ಹೋಗಿದರೆ, ಒಂದು ಸಂಕಲ್ಪವನ್ನು ಮಾಡಿ ಅವರ ಕೌಟುಂಬಿಕ ಸಮಸ್ಯೆಗಳೆಲ್ಲ ತಾನಾಗಿ ನಿವಾರಣೆ ಆಗಿಬಿಟ್ಟು ಈ ಮಹಿಳಾ ಭಕ್ತರು ದೇವಿ ಭಾವದಂತೆ ಎಲ್ಲ ತಗೊಂಡು ನಮಗೆ ಸಮರ್ಪಣೆ ಮಾಡಿದ ದೇವಸ್ಥಾನ. ಅಮ್ಮ ಹೇಳಿದ್ರು, ಅವ್ರಿಗೆ ನೋವಾಗುತ್ತೆ, ನೀರೇ ತೆಗೆದು. ಅಮ್ಮ ಕಿರೀಟವನ್ನು ಟೋಪಿ ಅಂತ ಕರೀತಾ ಇದ್ರು. ಈ ಟೋಪಿ ಇದ್ರೂ ಇಲ್ಲದೆ ಹೋದ್ರು ನಾನು ಈಶ್ವರ ಅಂತ ಅಮ್ಮ ಹೇಳ್ತಾರೆ. ಒಂದೇ ಸರ್ತಿ ಅಮ್ಮ ಹೇಳಿದ್ರು, ಅಮ್ಮನ ಜೀವನದಲ್ಲಿ ಅಥೆಂಟಿಕ್ ಆಗಿ ಅಮ್ಮ ನಾನು ಪರಮಾತ್ಮನೇ ಅಂತ ಹೇಳಿದ್ದು ಆ ಒಂದು ಸಂದರ್ಭ. ಏನು, ಈ ಟೋಪಿ ಇರ್ಲಿ ಇದ್ದಲ್ಲಿ ನಾನು ಯಾರು ನನಗಿದ್ದು, ನಾನು ಈಶ್ವರ. ಗೋಪಿ ಕೈ ಹೋಗುತ್ತೆ, ನಡಕ ಬಂದ್ಬಿಡುತ್ತೆ ಆ ಉತ್ತರದಿಂದ. ಗೋಪಿಯವರು ಹೇಳಿದ್ರು, ನಡಕ ಬಂದ್ಬಿಡ್ತು, ಸ್ಪಾಂಟೇನಿಯಸ್ಲಿ ಯಾರಿಸ್ತಮ್ಮ. ಯಾಕೆ, ನನಗೆ ಒಬ್ರು ಗುರು ಇದ್ದಾರೆ, ಅವ್ರಿಗೆ ಇನ್ನೊಬ್ರು ಗುರು ಇದ್ರು. ಅಮ್ಮ ಈ ಅವಸ್ಥೆ ನಲ್ಬೇಕು ಅಂದ್ರೆ ಅನುಭೂತಿ ಆಗ ಅಮ್ಮನ ಗುರು ಯಾರು? Spontaneously that question came in Gopi's heart. He has Amma, who is your guru? ಅಮ್ಮನಲ್ಲಿ ಕೇಳ್ತಾರೆ, ಅಮ್ಮ ನಿಮ್ಮ ಗುರು ಯಾರು ಅಂತ. ಅಮ್ಮ ಉತ್ತರಿಸೋದಿಲ್ಲ. ಎರಡನೇ ಸರ್ತಿ ಕೇಳ್ತಾರೆ, ಉತ್ತರಿಸೋದಿಲ್ಲ. ಮೂರನೇ ಸರ್ತಿ ಕೇಳಿದಾಗ ಜೋರಾಗಿ ನಾನು ಕೇಳಿದಾಗ ಆ ಹುಚ್ಚ ಹೇಳ್ತಾನೆ ಅಂತ. ಇನ್ನು 3 ದಿವಸಕ್ಕೆ ಆ ಹುಚ್ಚ ಬರ್ತಾನೆ, ಆ ಹುಚ್ಚ ನನಗೆ ಹೇಳ್ತಾನೆ. ಕರೆಕ್ಟಾಗಿ 3 ದಿವಸಕ್ಕೆ ಕೃಷ್ಣ ಭಾವ ದೇವಿ ಭಾವ ಸ್ಟಾರ್ಟ್ ಆಯಿತು. ದೇವಿ ಭಾವದ ಮುಕ್ತಾಯ ಪ್ರಭಾಕರ ದೇವಿಗೆ ಬರ್ತಾರೆ. ಕಡೆಯಲ್ಲಿ ಅಮ್ಮ ನರ್ತನ ಇರುತ್ತೆ, ಅದೆಲ್ಲ ಮುಗಿತು. ಒಳಗಡೆ ಒಳಗಡೆ ಹೋಗಿ ಒಳಗಡೆ 2 ಮಹಿಳಾ ಭಕ್ತೆಯರಿದ್ದಾರೆ. ಅಮ್ಮ ವಸ್ತ್ರವನ್ನ ಬದಲಾಯಿಸಿದ್ರು, ಶ್ವೇತ ವಸ್ತ್ರ ಆದಮೇಲೆ ಶ್ವೇತ ವಸ್ತ್ರದಲ್ಲಿದ್ದಾರೆ. ಕಳವಿ ಕದವನ್ನು ತೆರೆದು ಪ್ರಭಾಕರ ದೇವಿಗೆ, ಈ ಗೋಪಿಗೆ, ತುರ್ಯಾಮೃತಾನಂದ ಸ್ವಾಮಿಯವರಿಗೆ, ಇನ್ನೊಬ್ಬರು ಮಹಿಳೆಯ ಶಿಷ್ಯರಿಗೆ ಸನ್ನೆ ಮಾಡಿ ಕರೆದಂತೆ ಒಳಗಡೆಗೆ ಬನ್ನಿ ಅಂತ. ಒಳಗಡೆಗೆ ಬಂದು ಕದ ಕ್ಲೋಸ್ ಮಾಡಕ್ಕೆ ಹೇಳಿದ್ರಮ್ಮ. ಅಮ್ಮ ದಕ್ಷಿಣಾಭಿಮುಖವಾಗಿ ಕೂತರು, ಪ್ರಭಾಕರ ದೇವಿಗೆ ಉತ್ತರಾಭಿಮುಖವಾಗಿ ಕೂತರು. ಅಮ್ಮ ಇದ್ದಕ್ಕಿದ್ದಾಗೆ ಸಮಾಧಿಗೆ ಹೋಗ್ಬಿಟ್ಟು ಈ ಸ್ಥಳದಲ್ಲೇ ಇಲ್ಲ, ನಮ್ಮ ಬಾಹ್ಯ ಜಗತ್ತಲ್ಲಿ ಇಲ್ಲ. ಪ್ರಭಾಕರ ದೇವಿಗೆ ಒಂದು ದೈವಿ ಆವೇಶ ಬಂತು. ಗೋಪಿಗಳಿಗೆ ತಿರುಗಿ ಹೇಳದಂತೆ, ಇವಳನ್ನ ಕೇಳ್ತಾ ಇದ್ದೆ ನಿನ್ನ ಗುರು ಯಾರು ಅಂತ. ಇಷ್ಟು ದಿವಸ ಇಷ್ಟು ವರ್ಷ ನಿನಗೆ ಗೊತ್ತಾಗಿಲ್ಲ ನೀವು ಯಾರು ಅಂತ. ಇವಳು ಗುರು ಯಾರು ಅಂತ ಕೇಳ್ತಾ ಇದ್ದಿಲ್ಲ ನೀನು. ಅಮ್ಮನ ಹತ್ರ ಗೋಪಿ ಕೇಳಿರೋದು. ಪ್ರಭಾಕರ ದೇವಿಗೆ ಇದು ಗೊತ್ತಿಲ್ಲ, ಸ್ಥೂಲವಾಗಿ ನೋಡಿದ್ರೆ. ಅಲ್ಲ, ಬಂದು ಪ್ರಭಾಕರ ದೇವಿಗೆ ಗೋಪಿಗೆ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, 400 ವರ್ಷಗಳ ಹಿಂದೆ ನಾನು ರಾಮನಾಡಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಅವಧೂತನ ಸ್ನೇಹ ಬೆಳೀತು ನನಗೆ. ಅವನ ಹೆಸರು ಶಿವಪ್ರಕಾಶ ಯೋಗಿ ಅಂತ. ಅವನು ನಾನು ಗಾಢ ಸ್ನೇಹ ಬೆಳೀತು. ದೇವಿಯ ನವಭಾವಗಳಲ್ಲಿ ಒಂದು ಭಾವವನ್ನ ಅವನು ಉಪಾಸನೆ ಮಾಡಿ ಆತ್ಮಜ್ಞಾನವನ್ನು ಪಡೆದಿದ್ದ ಅವರ ಅನುಗ್ರಹದಿಂದ ನಾನು ಅವನು ಭಾರತ ಪರಿಕ್ರಮ ಮಾಡ ಅಂತ ತೀರ್ಮಾನ ಮಾಡಿದ್ವಿ. ಅಂದ್ರೆ ಭಾರತದ ಕಡಲ ತುದಿ, ಅಲ್ಲಿಂದ ಹೀಗೆ ಹೋಗಿ ಭಾರತವನ್ನು ಒಂದು ಪ್ರದಕ್ಷಿಣೆ ಮಾಡಿ ಮೂಲಕ್ಕೆ ಹೊರದು ಕನ್ಯಾಕುಮಾರಿಗೆ. ನರ್ಮದಾ ಪ್ರದಕ್ಷಿಣೆ, ಗಂಗಾ ಪ್ರದಕ್ಷಿಣೆ ಇವತ್ತಿಗೂ ಮಾಡ್ತಾರೆ ಎಷ್ಟೋ ಜನ. ಅಂದ್ರೆ ನದಿಯ ಒಂದು ಉಗಮದ, ನದಿಗೆ 2 ದಂಡೆ ಇದೆಯಲ್ಲ, ನದಿಯ ಉಗಮ ಸ್ಥಾನಕ್ಕೆ ಗಂಗೋತ್ರಿಯಾದ ಅಲ್ಲಿಗೆ ಹೋಗಿ ನದಿಯ ಒಂದು ದಡದಿಂದ ಪ್ರಾರಂಭ ಮಾಡ್ತಾರೆ. ನದಿಯ ದಂಡೆಗೆ ನಡ್ಕೊಂಡು ಹೋಗ್ತಾರೆ. ಗಂಗಾಸಾಗರಕ್ಕೆ ಹೋಗಿ ಅಲ್ಲಿಂದ ಬೋಟಲ್ಲಿ ಈ ಕಡೆಗೆ ಬಂದು ಮತ್ತೆ ಈ ತಡದಿಂದ ಮೂಲಕ್ಕೆ ಬರ್ತಾರೆ. ಅದು ಒಂದು ಪ್ರದಕ್ಷಿಣೆ. ಆ ಥರ ಇವರಿಬ್ಬರು ಕೂಡ ಭಾರತ ಪರಿಕ್ರಮ ಮಾನ ಅಂತ ಅನ್ಕೊಂಡ್ರೆ, ಪ್ರದಕ್ಷಿಣೆ ಮಾನ ಅಂತ. ಹಾಗೆ 400 ವರ್ಷಗಳ ಹಿಂದೆ ಅವನು ನಾನು ಈ ಜಾಗಕ್ಕೆ ಬಂದ್ವಿ. ಇಲ್ಲಿಗೆ ಬಂದಿದ್ದೆ ಆ ಶಿವಪ್ರಕಾಶ ಅತ್ಯಂತ ಆನಂದಿತನಾದ 3 ದಿವಸ ಗಾಢ ಸಮಾಧಿಯಲ್ಲಿ ಕೂತ್ಕೊಂಡ್ಬಿಟ್ಟ. ಎಷ್ಟು ಎಮಿಸಿದ್ರು ಬರ್ತಾ ಇರ್ಲಿಲ್ಲ. ಅವನು ಬಹಳ ಪ್ರಯತ್ನ, ಬಹು ಪ್ರಯತ್ನದಿಂದ 3
ದಿವಸ ಕಣ್ ತೆಗೆದ. ಆಗಲೂ ಕೂಡ ಅವರಿಗೆ ಮಾತನಾಡೋಕ್ಕಾಗ್ತಾ ಇಲ್ಲ, ಪ್ರೇಮಾಶು ಸುರಿತಾ ಇದೆ, ಆನಂದದಲ್ಲಿದ್ದಾನೆ. ಮುಂದೆ ಹೋಗೋದು ಬೇಡವಾ ಅಂತ ನಾನು ಕೇಳಿದೆ. ಆಗ ಅವರು ಹೇಳ್ದ, ಪ್ರಭಾಕರ, ನಾನು ಎಲ್ಲೂ ಬರಲ್ಲ. ಯಾಕೆಂದ್ರೆ ಇನ್ನು 400 ವರ್ಷಗಳ ನಂತರ ನನ್ನ ಉಪಾಸನಾ ಮೂರ್ತಿ ಈ ಕ್ಷೇತ್ರದಲ್ಲಿ ಅವತಾರ ತಾಳ್ತಾ ಇದ್ದಾಳೆ. ನಾನು ಯಾವ ದೇವಿಯ ಉಪಾಸನೆಯನ್ನು ಮಾಡಿದ್ರೆ ಆ ದೇವಿ ಇನ್ನು 400 ವರ್ಷಗಳ ನಂತರ ಈ ಜಾಗದಲ್ಲಿ ಅವತರಿಸಲಿಕ್ಕಿದ್ದಾಳೆ. ಅವಳ ಮನೆಗೆ ನಾನು ಬಂದಾಯಿತು. ನಾನಿಗೆಲ್ಲೂ ಬರೋದಿಲ್ಲ. ನಾನು ಶರೀರ ತ್ಯಾಗ ಮಾಡ್ತಾ ಇದ್ದೇನೆ. ಯೋಗದಲ್ಲಿ ನಾನು ಸೂಕ್ಷ್ಮ ಶರೀರದಲ್ಲಿ ಅವಳ ಬಲಿವಿಗಾಗಿ 400 ವರ್ಷ ತಪಸ್ಸು ಮಾಡಿಕೊಂಡಿದ್ದೇನೆ. ಅವಳ ದರ್ಶನವನ್ನ ಆ ಅವತಾರದಲ್ಲಿ ನಾನು ನೋಡಬೇಕು, ಆನಂದಿಸಬೇಕು. ನಾನು ಇಲ್ಲೇ ಎದ್ದು ಬಿಡ್ತೀನಿ ಅಂತ ಹೇಳಿ ಎಷ್ಟು ಬೇಡ ಅಂತ ಪ್ರಭಾಕರ ಸಿದ್ಧಯೋಗಿ ಯೋಗದಲ್ಲಿ ಶರೀರ ತ್ಯಾಗ ಮಾಡಿಬಿಡ್ತಾರೆ. ಶರೀರ ತ್ಯಾಗ ಮಾಡಿದಾಗ ಪ್ರಭಾಕರ ಸಿದ್ಧಯೋಗಿ ಹೇಳ್ತಾರೆ, ನಿನಗೆ ಆ ಮನೆಯಲ್ಲಿ ಕೆಳಗಡೆಗೆ ಬೊಟ್ಟು ಮಾಡಿ ತೋರಿಸಿ ನಮಸ್ಕಾರ ಮಾಡುತ್ತಾ 10-20 ಅಡಿ 10-15 ಅಡಿ ಕೆಳಗಡೆಗೆ ಅವನ ಸಮಾಧಿಯನ್ನು ನಾನೇ ಮಾಡಿದ್ದೇನೆ. ಅವತ್ತು ನಾನು ಮಾಡಿದ ಅವನು ಈಗಲೂ ಕೂಡ ಇಲ್ಲಿ ಸೂಕ್ಷ್ಮದಲ್ಲಿದ್ದಾನೆ. ದೇವಿಯ ಆ ಅವತಾರದ ಈ ದಿವ್ಯ ಸಂದರ್ಭದಲ್ಲಿ ಆನಂದಿಸ್ತಾ ಇದ್ದಾನೆ ಅವನು. ಇವಳು ಯಾರು ಗೊತ್ತಾಯ್ತಾ? 400 ವರ್ಷದ ಹಿಂದೆ ಹೇಳಿದ್ದಲ್ಲ ಅವನು, ದೇವಿಯ ನವಭಾವಗಳಲ್ಲಿ ಒಂದು ಭಾವ ಉಪಾಸನೆ ಮಾಡಿದ. ಇವಳು ಆ ದೇವಿಯ ನವಭಾವ ಆವಿರ್ಭಾವದ ಮೂಲ ಇವಳೆ. ಇವಳು ಸ್ವಯಂ ಗುರು, ಜಗದ್ಗುರು, ಸಾಕ್ಷಾತ್ ಆ ಆದಿಪರಾಶಕ್ತಿ. ಇವಳಿಗೆ ಗುರು ಇಲ್ಲ. ಅಮ್ಮ ಯಾರು? ಆ ಮೂಲ ಶಕ್ತಿ. ಅದಕ್ಕೆ ಪರಾಶಕ್ತಿ ಮಹಾತ್ಮ ನಾವೇನು ಹೇಳ್ತೀವಿ, ಆ ಸಾಕ್ಷಾತ್ ಆ ಪರಮಾತ್ಮ ಚೈತನ್ಯ ಮಾತೃಭಾವ ತಾಳಿ ಭೂಮಿಗೆ ಅವತರಿಸಿರೋದು. ಸ್ವಲ್ಪ ತಾನು ಅಮ್ಮ ಬಾಹ್ಯಸ್ಥರಾಗ್ತಾರೆ. ಅವಾಗ ಅಮ್ಮ ಪ್ಯೂರ್ ತಮಿಳು ಮಾತಾಡ್ತಾ ಇದ್ರು. ಅಮ್ಮ ಚಿಕ್ಕ ವಯಸ್ಸಲ್ಲಿ ದೇವಿ ಭಾವ ಸಂದರ್ಭದಲ್ಲಿ ಶುದ್ಧ ತಮಿಳು ತಮಿಳು ಮಾತಾಡ್ತಾ ಇದ್ರು. ಪಕ್ಕದಲ್ಲಿ ತಿರುಗಿ ಗೋಪಿ ಹೇಳುತ್ತೆ, ಆಗಮ ಪುರುಜಿದ ಕೊಂಬ ಅಂತ. ಕೊಂಬನ್ನಂದ್ರೆ ಮಗು ಅಂತ ಅರ್ಥ. ಆಗಮ, ನನ್ನ ಬರುವಿಕೆಯ ರಹಸ್ಯ ನನಗೆ ಗೊತ್ತಾಯ್ತಾ ಅಂತ ಹೇಳಿ ಅಮ್ಮ ಮಾತು ತಗೊಂಡಿರುತ್ತೆ. ಇದು ಯಾರಿಗೂ ಹೇಳಬಾರ್ದು, ನಾನೇ ಪರ್ಮಿಷನ್ ಕೊಡ್ತಾ ಇದ್ರೆ ನಿಮ್ಗೆ ಯಾರಿಗೂ ಹೇಳಬಾರ್ದು ಅಂತ. ಗೋಪಿ ಹೇಳಿದ್ರು. ಇದು ಪತ್ರದವರು ಬಂದರು. ಎಲ್ಲ ಪತ್ರದವರು ಶಿಷ್ಯರೆಲ್ಲ ಈ ಹಳ್ಳಿಯವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ರು. ಜನ್ಮಭೂಮಿಯ ಲಾಸ್ಟ್ ಬಂದಿದ್ದು. ಅಮ್ಮನಲ್ಲಿ ಹೋಗಿ ಕೇಳಿದ್ರು, ಎಲ್ಲರೂ ಇಂಟರ್ವ್ಯೂ ಮಾಡಿಬಿಟ್ಟಿದ್ದಾರೆ, ನೀವೇ ಹೇಳಿ ಯಾರನ್ನಾದ್ರೂ ಇಂಟರ್ವ್ಯೂ ಮಾಡ್ಬೋದಾ, ನಾನು ಪತ್ರದ ಹಾಕಬೇಕು, 60ನೇ ಪದ್ಧತಿ. ಅವಾಗ ಅಮ್ಮನೇ ಹೇಳಿದಂತೆ, ಇಲ್ಲೊಬ್ಬ ಇದ್ದಾನೆ, ಅವನು ಎಲ್ಲ ಮಕ್ಕಳು ಬರೋದಕ್ಕೆ ಮುಂಚೆ ಬಂದಿದ್ದು, ಅವನು ಒಂದು ಒಳ್ಳೆ ಅನುಭವ ಕೊಟ್ಟಿದ್ದೀನಿ ಅಂತ ಹೇಳಿ ಗೋಪಿಯವ್ರನ್ನ ಕರೀತಾರೆ. ಅಂತ ಹೇಳ್ತಾರೆ, ಇವತ್ತು ನೀನು ಆ ಅನುಭವ ಹೇಳ್ಬಹುದು, ಆದರೆ ಕಟ್ಟು ಮಾಡಬೇಕು ತುಂಬ. ಅಂದ್ರೆ ನಮಗೆ ಸಿಕ್ಕಿರೋದು ಸ್ವಲ್ಪ ಮಾತ್ರ. ಆ ದೇವಿಯ ಹೇಳಿದಿನಲ್ಲ, ಇದು ಇನ್ನೂ ಅನೇಕ ಪುರಾವೆಗಳನ್ನು ಅಮ್ಮ ಕೊಟ್ಟಿರಂತೆ, ಸಾಕ್ಷಾತ್ ತಾನು ಯಾರು ಅಂತ. ಅಮ್ಮ ಹೇಳಿದ, ಅಷ್ಟೆಲ್ಲ ಬೇಡ, ಇಷ್ಟು ಮಾತ್ರ ಸಾಕು. ಇದು ಇನ್ನೂ ಅವರು ಯಾರು ನಂಬೋದಿಲ್ಲ, ಬೇಕಾಗಿಲ್ಲ. ಇದು ಕಾಲ ಬಂದಾಗ ಗೊತ್ತಾಗುತ್ತೆ ಜಗತ್ತಿಗೆ, ಇಷ್ಟು ಸಾಕು ಈಗ. ಆ ರೀತಿ ಗೋಪಿಯವರು ಈ ಅದ್ಭುತ ರಹಸ್ಯವನ್ನು ಅಮ್ಮ ಯಾರು ಅನ್ನೋದನ್ನ ಅವರ ಅನುಭವದ ಬಗ್ಗೆ, ವಜ್ರದ ವ್ಯಾಪಾರಿಗೆ ವಜ್ರ ಯಾವುದು ಅಂತ ಗೊತ್ತಲ್ಲ, ಅಪ್ಪಿಯವರಿಗೆ ಗಾಜಿಂಚು ಅಂತ ಗೊತ್ತಾಗುತ್ತೆ. ಆ ಸಿದ್ಧಯೋಗಿಗೆ ಅವತಾರ ನೋಡಿದಾಗ ಗೊತ್ತಾಯಿತು ಯಾರಿಗೂ ಗೊತ್ತ ಸಾಕ್ಷಾತ್ ಅಂತ. ಅಂತಹ ಮಹಿಮಾನ್ವಿತ ಸದ್ಗುರುವಾಗಿ ನಾವು ಪಡೆದಿದ್ದೇವೆ. ಕಡೆ ಮಾತನ್ನು ಹೇಳಿ ಮುಕ್ತಾಯ ಮಾಡಿದ್ದಾರೆ. ಸತ್ಯಸಾಯಿ ಬಾಬಾ ಪುಟ್ಟಭರ್ತಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಫ್ರೀಯಾಗಿ ಎಜುಕೇಶನ್ ಅಲ್ಲಿ ಕೊಡ್ತಾ ಇದ್ರಲ್ಲ, ಒಂದು ಪಾಸಿಂಗ್ ಔಟ್ ಬ್ಯಾಚ್ ಸತ್ಯಸಾಯಿ ಬಾಬಾ ಹತ್ರ ಬಂದು ಕೇಳಿದ್ರಂತೆ, ಬಾಬಾ ಸ್ವಾಮಿ, ನಾವು ನಿಮಗೆ ಏನಂತ ವಾಪಸ್ ಹೋಗಬಹುದು? ನೀವು ನಮಗೆ ಎಜುಕೇಶನ್ ಕೊಟ್ರಿ, ಸಂಸ್ಕಾರ ಕೊಟ್ರಿ, ಆಧ್ಯಾತ್ಮ ಕೊಟ್ರಿ, ನಮಗೆ ಸರ್ವಸ್ವವು ನೀವಾಗಿದ್ದೀರಾ. ಹೌ ಕ್ಯಾನ್ ವಿ ಆಫರ್ ಅವರ್ ಗ್ರಾಟಿಟ್ಯೂಡ್ ಟು ಯು ಬ್ಯಾಕ್? ಅವಾಗ ಬಾಬಾ ಹೇಳಿದಂತೆ, ನೀವು ಏನು ಮಾಡೋಕ್ಕೆ ಸಾಧ್ಯ ನನಗೆ? ನೀವೇನೋ ಮಾಡೋಕ್ಕೆ ಸಾಧ್ಯವೋ ನನಗೆ? ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಾನು ಆನಂದವನ್ನು ಕೊಟ್ಟಿದ್ದೀನಿ,
ನೀವು ಈ 3 ವರ್ಷವೋ 5 ವರ್ಷವೋ 10 ವರ್ಷವೋ ನೀವು ವ್ಯಾಸಂಗ ಮಾಡಿದಿರಲ್ಲ, ನಿಮಗೆ ಆ ಬ್ರಹ್ಮಾನಂದದ ಒಂದು ಕಣವನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ನೀವು ಮಾತ್ರ ಅನುಭವಿಸಬೇಡಿ, 10 ಜನಕ್ಕೆ ಇದನ್ನ ಹಂಚಿ. ಅವ್ರ ಮಾತು ಹೇಳಿದ ಅರ್ಥ ಏನು ಅಂದರೆ ಅದು ಇಲ್ಲಿಗೆ ಅನ್ವಯಿಸುತ್ತೆ. ಅಮ್ಮನ ಜನ್ಮದಿನ ನಾನು ಏನು ಅಮ್ಮನಿಗೆ ಉಡುಗೊರೆ ಕೊಡಬಹುದು? ಏನೋ ಕೊಡಕ್ಕೆ ಸಾಧ್ಯವ? ಅಮ್ಮನೇ ಎಲ್ಲ ನಮಗೆ ಕೊಡ್ತಾ ಇರೋದು. ಅದು ಪುಟಾಣಿ ಮಗು ಅಮ್ಮ ಹೇಳುವಂತೆ ತಂದೆಯ ಪಾಕೆಟಿಂದ ಹಣ ತಗೊಳ್ಳೋದು, ತಂದೆಗೆ ಗಿಫ್ಟ್ ಕೊಡೋದು, ಅದಕ್ಕೆ ಸಮಾಧಾನ. ಆದರೆ ಸೋರ್ಸ್ ಏನು? ತಂದೆದೇ ಅಲ್ಲ. ಅದೇ ರೀತಿ ನಾವು ಅಮ್ಮನಿಗೆ ಏನು ಕೊಡಕ್ಕೆ ಸಾಧ್ಯವ? ಏನೂ ಇಲ್ಲ. ಕಬೀರರು ಅದೇ ಹೇಳಿದರು, ಶಿರವೇ ಗುರುವಿಗೆ ಅರ್ಪಿಸಿದರು ಅದು ಕೇವಲ ತಿನ್ನವರಿಗೆ ಅಂತ ಒಂದು ದೋಹೆಯನ್ನು ಹೇಳ್ತಾರೆ. ಶಿಷ್ಯನಾದವನು ತನ್ನ ಶಿರಸ್ಸನ್ನೇ ಅಂದರೆ ತನ್ನ ಜೀವನವನ್ನೇ ಗುರುವಿಗೆ ಸಮರ್ಪಿಸುವುದು ಅದು ತೃಣಕ್ಕೆ ಸಮಾನ. ಹಾಗಾಗಿ ಏನನ್ನು ಅರ್ಪಿಸಬಹುದು? ನಮ್ಮಲ್ಲಿ ಅಮ್ಮನ ಆ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಮ್ಮ ದುರಾಲೋಚನೆಗಳನ್ನು, ದ್ವೇಷ, ಅಸೂಯೆ, ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋದ್ರಿಂದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಈ ಒಂದು ಅವತಾರದ ದಿವ್ಯ ಸಂಸರ್ಗ ಸಿಕ್ಕಿದೆ, ಸಾನ್ನಿಧ್ಯ ಸಿಕ್ಕಿದೆ. ಇದನ್ನ ಇನ್ನಷ್ಟು ಜನರಿಗೆ ತಲುಪಿಸುವುದೇ ಆಕ್ಚುಲಿ ಪೇಯಿಂಗ್ ಬ್ಯಾಕ್ ದ ಗ್ರಾಟಿಟ್ಯೂಡ್, ನಮ್ಮ ಆತ್ಮೋದ್ಧಾರವೇ. ಜೊತೆಗೆ ಇತರರು ಕೂಡ ಯಾಕೆ ಒಂದು ಬಾರಿ ನೋಡಲಿ ಸಾಕು. ಎಷ್ಟೋ ಜನ ಒಳ್ಳಿಗಾಗಿ ಬಂದರೆ 2ನೇ ದರ್ಶನ ಸಿಗುತ್ತೆ ಸ್ವಾಮಿ, ನಾವು ಹೋಗೋದು ಮುಂಚೆ 3ನೇ ದರ್ಶನ ಪ್ಲೀಸ್ ಏನೋ ಟೋಕನ್ ಕೊಡ್ಬಿಡಿ ಅಂತ. ನೀವು 1 ದರ್ಶನ ಮಾಡಿ 1000 ದರ್ಶನ ಮಾಡಿ, ಅದೇನೇ ಅಮ್ಮ ಕೊಡಬೇಕಾದ್ರೆ ನಿಮಗೆ ಕೊಟ್ಟಾಯಿತು, ಹೆಪ್ಪು ಹಾಕಿ ಆಯಿತು. ಕದಲಿಸಬೇಡಿ, ಮೊಸರಾಗಕ್ಕೆ ಬಿಡಿ. ಅಮ್ಮ ನಮ್ಗೆ ಏನು ಕೊಟ್ಟಿದ್ದಾರೆ? ನಿಷ್ಠೆಯಿಂದ ಸಾಧನೆ ಮಾಡ್ತಾ ಆ ಕಡೆ ಈ ಕಡೆ ಓಡದೆ ಅಮ್ಮನ ಪಾದವನ್ನು ಗಟ್ಟಿಯಾಗಿ ಹಿಡಿದ ಒಂದು ಗುರುವಾಗಿ ನಿಂತು ಮಾಡಿ ಸಾಕು. ಒಂದು ದರ್ಶನ ಸಾಕು. ಕೊಡಬೇಕಾಗಿರೋದು ಅಮ್ಮ ಕೊಟ್ಟಿದ್ದಾರೆ, ಇನ್ನು ನಮ್ಮ ಕರ್ತವ್ಯ. ಈ ಸಂದರ್ಭದಲ್ಲಿ ಈ ಒಂದು ಉಡುಗೊರೆಯ ಸಂಕಲ್ಪವನ್ನು ನಾವು ಅಮ್ಮನಿಗೆ ಕೊಡೋದಾಗಿ ನಾವು ಸಂಕಲ್ಪವನ್ನು ಮಾಡೋಣ. ಜೊತೆಯನ್ನ 27ನೇ ತಾರೀಕು ಅಮೃತಪುರಿಯಲ್ಲಿ ಯಾರೆಲ್ಲ ಬರ್ತಾ ಇದ್ರೆ ಅಲ್ಲಿ ಸಮಾಪ್ತಿಯನ್ನ ಅಮ್ಮನಿಗೆ ವ್ರತಾಂಬೂಲ ಸಮರ್ಪಣೆ ಮಾಡೋದ್ರ ಮೂಲಕ ಮಾಡೋಣ. ಯಾರು ಬರಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ, ಅವತ್ತಿನ ದಿನ ಪ್ರಾತಃ ಕಾಲ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಾವು ಎದ್ದು ಅಭ್ಯಂಜನೆಯನ್ನು ಮುಗಿಸಿ ಅಮ್ಮನ ಭಾವಚಿತ್ರದ ಮುಂದೆ ಕೂತ್ಕೊಂಡು ಮಾನಸ ಪೂಜೆಯನ್ನು ಮಾಡಿ, ಮಾನಸ ಪೂಜೆ ಯಾರಿಗೆ ಬರೋದಿಲ್ಲ ಅವರಿಗೆ ನಾನು ಗ್ರೂಪಿನಲ್ಲಿ ನಾನು ಧ್ವನಿ ಸುದ್ದಿಯನ್ನು ಹಾಕ್ತೇನೆ, ನಾನು ರೆಕಾರ್ಡೆಡ್ ಹಾಕ್ತೇನೆ. ನಾನು ಮಾನಸ ಪೂಜೆಯನ್ನು ಮಾಡಿ 3000 ನಾವೇನು ಮಾಡ್ಕೊಂಡು ಬರ್ತಾ ಇದ್ವಿ ಅವತ್ತಿನ ದಿವಸ ಅದಕ್ಕೂ ಹೆಚ್ಚು ಸಾಧ್ಯವಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಜಪವನ್ನು ಮಾಡಿ, ಯಾರು ಉಪವಾಸ ಇರೋದಕ್ಕೆ ಶರೀರ ಅವಕಾಶ ಕೊಡುತ್ತೆ, ಶುಗರು ಇತ್ಯಾದಿ ಇಲ್ಲ, ಶರೀರ ಆಸ್ಪದ ಕೊಡುತ್ತೆ, ಅವರು ಒಂದು ಹೊತ್ತು ಉಪವಾಸ ಇರಿ, ಜಪ ಮುಗಿಯೋ ತನಕ ಉಪವಾಸವಿದ್ದು ಈ ಸಾಧನೆಯನ್ನು ಮಾಡಿ. ನಂತರ ಮುಕ್ತಾಯದ ಶ್ಲೋಕವಿದೆ, ಸಮರ್ಪಣೆಯ ಶ್ಲೋಕ ಇದೆ, ಅದನ್ನು ನಾನು ಗ್ರೂಪಲ್ಲಿ ಹಾಕ್ತೇನೆ. ಆ ಶ್ಲೋಕವನ್ನು ಹೇಳ್ತಾ ಸ್ವಲ್ಪ ಪುಷ್ಪವನ್ನು ಕೈನಲ್ಲಿ ಇಟ್ಕೊಂಡು ಭಾವಿಸಬೇಕು. ನಿಮಗೆಲ್ಲ ಜಪ ಯಜ್ಞದ ಫಲ ಒಂದು ಬಾರಿ ಭಗವಂತನ ನಾಮ ಹೇಳಿದ್ರೆ ಎಷ್ಟೋ ಪುಣ್ಯ. ಅದರಲ್ಲಿ ಸದ್ಗುರುಗಳು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ನಿಷ್ಠೆಯಿಂದ 48ನೇ ದಿವಸ ಆಗಿದೆ, ಒಂದು ಮಂಡಲ ಕಳೆದಿದೆ. 48ನೇ ದಿವಸ ನಾವು 3000 ಪ್ರತಿನಿತ್ಯ ಕನಿಷ್ಠ ಪಕ್ಷ ಹೇಳ್ಕೊಂಡು ಬಂದಿದ್ದೇವೆ. ಎಷ್ಟೋ ಪುಣ್ಯ ಇರುತ್ತೆ. ಅದನ್ನ ಗುರುವಿಗೆ ಸಮರ್ಪಿಸೋಣ. ಆ ಪುಷ್ಪದಲ್ಲಿ ಭಾವಿಸ್ತಾ ಈ ಶ್ಲೋಕವನ್ನು ನಾನು ಇಲ್ಲಿ ಹೇಳಿರ್ತೇನೆ ಗ್ರೂಪಿನಲ್ಲಿ. ಅದನ್ನು ಹೇಳ್ತಾ ಅಮ್ಮನ ಪಾದಕ್ಕೆ, ನಿಮ್ಮ ಮುಂದೆ ಅಮ್ಮ ಸಾಕ್ಷಾತ್ತಾಗಿದ್ದಾರೆ, ನಿಮ್ಮ ಜಪ ಸಾಧನೆ ಸಂತುಷ್ಟರಾಗಿದ್ದಾರೆ, ಹಸನ್ಮುಖಿಗಳಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ಈ ಅಲ್ಪ ಸಾಧನೆಯನ್ನ ಅಮ್ಮ ಅತ್ಯಂತ ಪ್ರೇಮಪೂರ್ಣವಾಗಿ ಕರುಣೆಯಿಂದ ಸ್ವೀಕರಿಸ್ತಾ ಇದ್ದಾರೆ ಉಡುಗೊರೆಯಾಗಿ ಅಂತ ಭಾವಿಸ್ತಾ ಅವರ ಪಾದಕ್ಕೆ ಸಮರ್ಪಣೆ ಮಾಡಿದಾದ್ಮೇಲೆ 2 ನಿಮಿಷ
ನೀವು ಮೌನವಾಗಿ ಕೂತ್ಕೊಳ್ಳಿ, ಭಾವನೆ ಮಾಡಿಕೊಳ್ಳಿ. ನೀವು ಅಮ್ಮನ ಜೊತೆಗೆ ದರ್ಶನ ಪಡೆದ ಆ ಒಂದು ಸಂದರ್ಭವನ್ನು, ಅವನ ಸಾನ್ನಿಧ್ಯ ಇದೆ, ಖಂಡಿತ ಇದೆ. ಎಲ್ಲರ ಹೃದಯದಲ್ಲಿ ಅವರು ಬೆಳಗ್ತಾ ಇದ್ದಾರೆ. ಆ ಬ್ರಹ್ಮ ಚೈತನ್ಯ, ಅವರು ಪರಮಾತ್ಮನೇ, ಆ ಪರಬ್ರಹ್ಮವೇ. ನೀವು ಬೇಕೋ ಬೇಡೋ, ನಮ್ಮಲ್ಲಿ ಅದಿದೆ, ಅಮ್ಮನ ಸಾನ್ನಿಧ್ಯ ಇದೆ. ಅದನ್ನು ಮೌನದಲ್ಲಿ ಕೂತ್ಕೊಂಡು ಅನುಭವಿಸಲಿಕ್ಕೆ ಪ್ರಯತ್ನ ಪಡಿ. ನಂತರ ಅಮ್ಮನಿಗೆ ಒಂದು ನೈವೇದ್ಯವನ್ನು ಮಾಡಿ ಆರತಿಯನ್ನು ಬೆಳಗಿ ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಹಣೆ ಅಮ್ಮನ ಪಾದವನ್ನು ತಾಕ್ತಾ ಇದೆ ಅಂತ ಭಾವಿಸಿಕೊಂಡು, ಅದರಿಂದ ಅಮ್ಮನ ಆ ಶಕ್ತಿ ನಮಗೆ ಪ್ರವಹಿತವಾಗ್ತಾ ಇದೆ ಭಾವಿಸಿಕೊಂಡು ಇದ್ದು ಸಮಾಪ್ತಿ ಮಾಡಬಹುದು. ಯಾರೆಲ್ಲ ಜಪೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಯಾರು ಮಂತ್ರ ತೆಗೆದುಕೊಂಡಿಲ್ಲ, ಮುಂದಿನ ಬಾರಿ ಅಮ್ಮನನ್ನು ನೋಡುವಾಗ ದಯವಿಟ್ಟು ಮಂತ್ರ ದೀಕ್ಷೆಯನ್ನು ಪಡೆಯಿರಿ. ಪ್ರತಿ ದಿವಸ ಕರೋನಾ ಸಂದರ್ಭದಲ್ಲಿ ಈ ಮಾತನ್ನು ನಾನು ಹೇಳಲೇಬೇಕು, ಜಪಯಜ್ಞದಲ್ಲಿ ಹೇಳಬೇಕಾದ್ರೆ ಮಿಸ್ ಆಗಿತ್ತು ನನಗೆ. ಇದನ್ನು ನಾನು ಹೇಳಿ ಮುಕ್ತಾಯ ಮಾಡ್ತೇನೆ. ಎಷ್ಟು ಮಹತ್ವಪೂರ್ಣವಾಗಿದೆ ಅಮ್ಮನ ಮಂತ್ರ ತಗೊಳ್ಳೋದು ಅಂತ. ಜರ್ಮನ್ ಲೇಡಿ ಒಬ್ಬರು ಕರೋನಾ ಸಂದರ್ಭದಲ್ಲಿ ಪ್ರತಿ ದಿವಸ ಸಾಯಂಕಾಲ ಸತ್ಸಂಗ ಇತ್ತಲ್ಲ, ಅದರಲ್ಲಿ ಹೇಳಿದ್ದು ಒಂದು ಅನುಭವ. ಕರೋನಾ ಸಂದರ್ಭದಲ್ಲಿ ಜರ್ಮನಿನಲ್ಲಿ ಲಾಕ್ಡೌನ್ ಆಗ್ಬಿಟ್ಟಿದೆ, ಆಲ್ ಓವರ್ ವರ್ಲ್ಡ್ ಲಾಕ್ಡೌನ್ ಆಗ್ಬಿಟ್ಟಿತ್ತು. ಅವಳು ತನ್ನ ಯೌವನದಲ್ಲಿ ವೇವರ್ದ ಜೀವನ, ಸ್ವೇಚ್ಛಾಚಾರದ ಜೀವನ ನಡೆಸಿದ್ದು. ಅವಳಿಗೆ ಆಧ್ಯಾತ್ಮ ಗಂಧಗಾಳಿ ಏನಿರಲಿಲ್ಲ, ಚರ್ಚ್ಗೂ ಹೋಗ್ತಾ ಇರಲಿಲ್ಲ, ಕ್ರೈಸ್ತ ಯಾವುದೋ ದೇವರು ನಂಬತಾನೆ ಇರಲಿಲ್ಲ ಅವಳು. ಅಮ್ಮ ಜರ್ಮನಿಗೆ ಹೋದಾಗ ಅವರ ತಾಯಿ ಅಮ್ಮನ ಭಕ್ತೆಯಾಗಿದ್ದರು. ಅಮ್ಮರನ್ನ ನೋಡ್ತಾ ಇದ್ರು, ಪ್ರತಿ ವರ್ಷ ಅಮ್ಮ ಜರ್ಮನಿಗೆ ಬಂದಾಗ ಬರ್ತಾ ಇದ್ರು. ಅವರ ತಾಯಿ ಅಮ್ಮನ ಹತ್ರ ಮಂತ್ರದೀಕ್ಷೆ ಪಡೆದಿದ್ರು. ತುಂಬ ಶಾಂತಿ ಇತ್ತು ಅವರ ತಾಯಿಗೆ. ತನ್ನ ಮಗಳ ಈ ಅವಸ್ಥೆಯನ್ನು, ಸ್ವೇಚ್ಛಾಚಾರದ ಜೀವನವನ್ನು ನೋಡಿ ಬಹಳ ನೊಂದಂತೆ. ಇವ್ರು ಏನಾದರೂ ಮಾಡಿ ವಯಸ್ಸಾಗ್ಬಿಟ್ಟು ನಾನು ಕಣ್ಣು ಮುಚ್ಚೋದು ಮುಂಚೆ ಇವ್ರು ಏನಾದರೂ ಒಂದು ಸರಿಯಾದ ಜೀವನದ ಒಂದು ಬುನಾದಿ ಹಾಕ್ಕೊಳ್ಬೇಕಲ್ಲ ಅಂತ ಹೇಳಿ ಅಮ್ಮನ ಹತ್ರ ಬಾ ಪ್ರತಿ ವರ್ಷ ಕರೀತಾ ಇದ್ರು. ಇವ್ರು ಬರ್ತಾ ಇರಲಿಲ್ಲ. ಕಡೆಗೆ ಬಲವಂತ ಮಾಡಿ ಒಂದು ದಿವಸ ಅಮ್ಮನ ಹತ್ರ ಕರ್ಕೊಂಡು ಬಂದು ಮಾತ್ರ ಅಲ್ಲ, ಅಮ್ಮನ ದರ್ಶನ ಮಾತ್ರ ಅಲ್ಲ, ಅಮ್ಮನ ಹತ್ರ ಮಂತ್ರ ತಗೊಂಡು ಬಲವಂತದಲ್ಲಿ ಮಂತ್ರನೂ ಕೊಡಿಸ್ಬಿಟ್ರು. ಇವ್ರಿಗೆ ಏನೋ ಒಂಥರ ಸಮಾಧಾನ ಆಯಿತು. ಡ್ರಗ್ಸ್ ತಗೊಳ್ತಾ ಇದ್ದು, ಹೆಣ್ಣ ಕುಡಿತಾ ಇದ್ದು, ಸ್ವೇಚ್ಛಾಚಾರದ ಜೀವನ ನಡೆಸ್ತಾ ಇದ್ದು, ಶಾಂತಿನೇ ಇರ್ತಾ ಇರಲಿಲ್ಲ. ಅಮ್ಮನ ದರ್ಶನದಲ್ಲಿ ಶಾಂತಿ ಸಿಕ್ತು. ಅಮ್ಮನ ಮಂತ್ರ ಹೇಳ್ತಾ ನೆಮ್ಮದಿ ಬಂತು, ಮನಸ್ಸಿಗೆ ಬಲ ಬಂತು, ಡಿಪ್ರೆಷನ್ ಹೋಯ್ತು. ತುಂಬ ಸಮಾಧಾನ ಆಯಿತು. ತಾಯಿ ಕೃತಜ್ಞತಾ ಭಾವ ಇತ್ತು ಅವಳಿಗೆ. ಅಮ್ಮನ ಹತ್ರ ಕರ್ಕೊಂಡು ನನ್ನ ಜೀವನ ಪರಿವರ್ತನೆ ಆಗ್ಬಿಡ್ತಲ್ಲ ಅಂತ. ಕರೋನಾ ಸಂದರ್ಭದಲ್ಲಿ ತಾಯಿ ಅವಳ ದೇಹ ತ್ಯಾಗ ಆಗ್ಬಿಡುತ್ತೆ. ಅವಳಿಗೆ ಸ್ವಾಸ್ಥ್ಯ ಇರೋದಿಲ್ಲ. ಕೋಮಾದಲ್ಲಿ ಐಸಿಯುನಲ್ಲಿ ಅಬೋಧಾವಸ್ಥೆಯಲ್ಲಿ ಅವಳು ಪ್ರಾಣ ಹೋಗ್ಬಿಡುತ್ತೆ. ಇವಳಿಗೆ ತುಂಬ ಬೇಜಾರಾಗುತ್ತೆ. ಯಾವ ತಾಯಿಯ ಒಂದು ಆಶ್ರಯ ನನಗಿತ್ತು ಕಳೆದೋಯಿತು, ಯಾವ ತಾಯಿಯ ಒಂದು ಸಹಕಾರದಿಂದ ನನ್ನ ಜೀವನ ಇವತ್ತು ಸರಿಯಾಯಿತು, ಅಮ್ಮ ನನಗೆ ಸಿಕ್ಕಿದ್ದಾರೆ. ಆ ತಾಯಿ ಈ ಥರ ಹೋಗ್ಬಿಟ್ಲಲ್ಲ, ಪ್ರಜ್ಞೆ ಇತ್ತು, ಅಮ್ಮನ ಜಪ ಹೇಳ್ಕೊಂಡು ಅವಳು ಹೋಗ್ಬೇಕು, ಮಂತ್ರ ಹೇಳ್ಕೊಂಡು ಅವಳು ಹೋಗ್ಬೇಕಾಗಿತ್ತು. ಕೋಮಾದಲ್ಲಿದ್ದು ವೆಂಟಿಲೇಟರಲ್ಲಿ ಹೊಟ್ಟೋಗ್ಬಿಟ್ಲಲ್ಲ, ಐಸಿಯುನಲ್ಲಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಹೋಗ್ಬಿಟ್ಲಲ್ಲ. ಶಿ ಗೇವ್ ಅಪ್ ಹರ್ ಬಾಡಿ. ಶಿ ವಾಸ್ ವೆರಿ ಸ್ಯಾಡ್ ವಿತ್ ದೀಸ್ ಥಾಟ್ಸ್. When everything became normal slowly, when lockdown was open all over the world, she had collected ashes of her mother. ಒಂದು ಮಡಿಕೆಯಲ್ಲಿ, ಒಂದು ಪಾಟಲ್ಲಿ ಅದನ್ನು ಅಮೃತಪುರಿ ತಗೊಂಡು ಬರ್ತಾರೆ. ಮನಸ್ಸಲ್ಲಿ ನೋವಿತ್ತು. ಅಮ್ಮ ಯಾರೆಲ್ಲ ಕರೋನಾ ಸಂದರ್ಭದಲ್ಲಿ ಹೋಗಿದ್ರು ಭಕ್ತರು, ಅವರ ಅಸ್ಥಿಯನ್ನೆಲ್ಲ ಸೋಮವಾರ ಆವಾಗ ಅದನ್ನು ಅಮ್ಮ ಬ್ಲೆಸ್ ಮಾಡಿ ಅದನ್ನು ಕಡಲಿಗೆ ವಿಸರ್ಜನೆಗೆ ಹೇಳ್ತಾ ಇದ್ರು. ಇವಳ ಪಾಟನ್ನು ಇಟ್ಕೊಂಡು ನಿಂತು ಅಮ್ಮ ಆ ಪಾಟನ್ನು ಬ್ಲೆಸ್ ಮಾಡಿ ಇವಳಿಗೆ ಕೊಟ್ಟರು, ಅವಳಿಗೆ ದರ್ಶನ ಕೊಟ್ಟರು. ಇವಳು ಅಳುತ್ತಾಳೆ, ಅಮ್ಮ ನನ್ನ ಜೀವನ ಪರಿವರ್ತನೆ ಆಗಿ ನನ್ನ ತಾಯಿಯಿಂದ ನನಗೆ ಒಂದೇ ಒಂದು ಆಸೆ ಇತ್ತು, ಹುಟ್ಟಿದವರೆಲ್ಲರೂ ಸಾಯಬೇಕು, ಸರಿನಾ? ನಾನು ಮಂತ್ರ ತಗೊಳ್ಳೋಕೆ ನಿಮ್ಮ ಹತ್ರ ಬರೋದಕ್ಕೆ ನನ್ನ ತಾಯಿ ಕಾರಣ ಆಯಿತು. ಶಿ ಪಾಸ್ಡ್ ಅವೇ in unconscious state in coma. I had a desire that I should see her chanting your mantra and give up her body in her last moments. ಅದು ಆಗಲಿಲ್ಲ ಅಂತ ಅಮ್ಮ ಹೇಳಿದ್ರು. ಯಾರು ಹೇಳಿದ್ರು? ಅವಳು ನನ್ನ ಬಗ್ಗೆ ಸ್ಮರಣೆ ಮಾಡ್ತಾರೆ, ನನ್ನ ಜಪ ಹೇಳ್ಕೊಂಡು ಅವಳು ಪ್ರಾಣ ಬಿಟ್ಟಿದ್ರು. ಅವಳು ಇಲ್ಲಿದ್ದಾರೆ ಇವಾಗ, ಅವಳಿಗೆ ಪುನರ್ಜನ್ಮ ಇಲ್ಲ. ಅಮ್ಮ ಹೇಳಿದ್ರಂತೆ ಮುಂದುವರಿಸ್ತಾ, ಮಗಳೇ,
ನಾನು ಮಂತ್ರ ದೀಕ್ಷೆಯನ್ನು ಕೊಡಬೇಕಂದ್ರೆ ಐ ಮೇಕ್ ಎ ಸಂಕಲ್ಪ ದಟ್ ದಿಸ್ ಚೈಲ್ಡ್ ಆಫ್ ಮೈಂಡ್ ವಿಲ್ ಗಿವ್ ಅಪ್ ದಿಸ್ ಬಾಡಿ ಇನ್ ದಿಸ್ ಲೈಫ್ ಚಾಂಟಿಂಗ್ ಮೈ ನೇಮ್ ಇನ್ ಎನಿ ಸ್ಟೇಟ್. ಈ ಮಗು ನನ್ನ ಹತ್ರ ಮಂತ್ರ ದೀಕ್ಷೆ ತೆಗೆದುಕೊಳ್ತಾ ಇದೆ. ಈ ಮಗುವಿನ ಕಡೆಯ ಶ್ವಾಸ ನನ್ನ ಮಂತ್ರ ಜಪದಿಂದ ನಾನು ಕೊಟ್ಟಿರ್ತಕ್ಕಂಥ ಜಪ ಮಂತ್ರವನ್ನು ಜಪ ಮಾಡ್ತಾ ಈ ಜೀವಿಯ ಶರೀರ ತ್ಯಾಗವಾಗಲಿ ಅಂತ ನಾನು ಸಂಕಲ್ಪ ಮಾಡಿನೇ ನಾನು ಮಂತ್ರ ದೀಕ್ಷೆ ಕೊಡೋದು. ಇಂಥ ಒಂದು ಅವಸ್ಥೆ ಋಷಿಮುನಿಗಳು ಸಿಗೋದಿಲ್ಲ. ಮುಂದಿನ ಶ್ವಾಸ ಯಾವ ನನಗೆ ಗೊತ್ತಿಲ್ಲ ಅವ್ರಿಗೆ ಗ್ಯಾರಂಟಿ ಮಾಡ್ಬಿಟ್ಟಿದೆ, ನೀವು ಯಾವಾಗಾದ್ರೂ ಹೋಗಿ ಹೇಗಾದ್ರೂ ಹೋಗಿ ನೀವು ನನ್ನ ಮಂತ್ರ ಜಪ ಮಾಡಿನೇ ಹೋಗ್ತೀರಾ ಅಂತಮ್ಮ ಅಭಯ ಕೊಟ್ಟಿಲ್ಲ. ಹಾಗಾಗಿ ಯಾರೆಲ್ಲ ಮಂತ್ರ ಶೀಲ ಹೋಗಿಲ್ಲ, ದೊಡ್ಡ ವರದಾನ ಮಂತ್ರ ದೀಕ್ಷೆಯನ್ನು ಪಡೆಯಲಿ. ಎಲ್ಲರಿಗೂ ಅಮ್ಮನ ಕೃಪೆಯಲ್ಲಿ ನಮಸ್ಕಾರ.